ओम जन्माद्यस्य यतोन्मयादितरतश्चार्थेष्वभिघ्नेश्वरात् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेया नियतधृजितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वेषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तम् धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तुशपदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनाङ्मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्री गुरुभ्यो नमः हरिः ओम हरिः ओम हरिः ओम स्वस्त्यस्तु अचेडसन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपुटतरे धर्माद्यखिलपुरुषार्थसाधनीभूते अद्य श्रीमद्भागवते पंचमस्कंद सप्तमस्कंदांतर्कथा प्रारंभे सति किंचित पूर्वकथानुवादः हरिः ओम हरिः ओम हरिः ओम।
ನಿನ್ನೆ ದಿವಸ ನಮ್ಮ ದುಃಖಕ್ಕೆ ಕಾರಣ ಕುಟುಂಬದ ಮೇಲಿನ ಅತ್ಯಾಸಕ್ತಿ, ಬಂಧುಗಳ ಮೇಲಿನ ಮೋಹವೇ ನಮ್ಮ ದುಃಖಗಳಿಗೆ ಕಾರಣ ಅನ್ನೋದನ್ನು ಹೇಳಿದ್ದಾರೆ. ದೈತ್ಯ ಬಾಲಕರಿಗೆ ಪ್ರಹ್ಲಾದ ತಿಳಿಸಿ ಹೇಳ್ತಾ ಇದ್ದಾನೆ. ಈ ಸತ್ಯ ನಾವು ಸ್ವಲ್ಪ ಜೀರ್ಣ ಮಾಡಿಕೊಳ್ಳೋದು ಕಷ್ಟ. ಹಾಗಾದರೆ ಹೆಂಡತಿ ಮಕ್ಕಳ ಮೇಲೆ ಪ್ರೀತಿ ಮಾಡೋದು ಬೇಡವೇ? ಗಂಡನ ಮೇಲೆ ಪ್ರೀತಿ ಮಾಡೋದು ಬೇಡವೇ? ಬಂಧು ಬಾಂಧವರು ತಂದೆ ತಾಯಿಗಳ ಮೇಲೆ ಪ್ರೀತಿ ಮಾಡೋದು ಬೇಡವೇ ಅಂತನ್ನುವ ಪ್ರಶ್ನೆ ಬರ್ತದೆ. ಪರಮಾತ್ಮ ಇದನ್ನು ಮಾಡಬೇಡ ಅಂತ ಅನ್ನೋದಿಲ್ಲ. ಅವನೇ ಕೊಡಿಸ್ಕೊಟ್ಟಿದ್ದಾನಲ್ಲ. ಯಾವ ಊರಿನ ಮಗನಾಗಿ ಹುಟ್ಟಿದ ಮೇಲೆ ಮಗ ಅಂತ ಅನ್ಸ್ಕೊಳ್ತಾನೆ. ಹೆಂಡತಿ ಎಲ್ಲಿಂದಲೂ ನಿಶ್ಚಯ ಆದಮೇಲೆ, ಮದುವೆ ಆದಮೇಲೆ ಹೆಂಡತಿ ಅಂತ ಅನ್ಸ್ಕೊಳ್ತಾಳೆ. ಮಕ್ಕಳು ಆ ಜೀವರು ಯಾರೋ ದೇವ್ರು ನಮ್ಮ ಮನೆಗೆ ತಂದ ಮೇಲೆ ಅವ್ರು ನಮ್ಮವರು ಅಂತ ಅನ್ಸ್ಕೊಳ್ತಾರೆ. ಪರಮಾತ್ಮ ಈ ರೀತಿಯಾದಂತಹ ಮೋಹವನ್ನು ಕೊಡ್ತಾನೆ. ಜ್ಞಾನ ಅಜ್ಞಾನ ಬಂಧ ಮೋಕ್ಷ. ಸಂಸಾರದಲ್ಲಿ ಬಂಧನದಲ್ಲಿ ಈ ರೀತಿಯಾಗಿ ಒಬ್ಬರನ್ನೊಬ್ಬರು ಸಂಬಂಧ ಮಾಡಿಕೊಟ್ಟವನು ಪರಮಾತ್ಮನೇ. ಇದರಲ್ಲಿ ಏನೂ ಸಂದೇಹವಿಲ್ಲ. ಮತ್ತು ಈಗ ಮಾಡಿಕೊಡೋ ಅವಶ್ಯಕತೆಯೂ ಕೂಡ ಇದೆ. ಯಾಕೆ? ಸಂಸಾರದಲ್ಲಿ ಸಾಧನೆ ಮಾಡಬೇಕಾದ್ರೆ ನಿಶ್ಚಿಂತತೆ ಬೇಕು. ನಿಶ್ಚಿಂತತೆ ಬೇಕಾಗಿದ್ದರೆ ಹೊಟ್ಟೆ ತುಂಬಿರಬೇಕು. ಆಗ ಮಾತ್ರ ಮನುಷ್ಯ ನಿಶ್ಚಿಂತನಾಗಿ ತನ್ನ ಸಾಧನೆಯನ್ನು ಮಾಡಲಿಕ್ಕೆ ಅನುಕೂಲವಾಗ್ತದೆ. ಎಲ್ಲರೂ ಶುಕಾಚಾರರಾಗಿ ಅನೇಕ ದಿವಸ ಉಪವಾಸ ಇದ್ದು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಪರಮಾತ್ಮ ಏನು ಮಾಡ್ತಾನೆ ಅಂತ ತಿಳ್ಕೊಂಡಂತಂದರೆ, ಗಂಡ ಹೆಂಡತಿ ಇಬ್ಬರು ಒಬ್ಬರಿಗೊಬ್ಬರು ಸಹಕಾರ ಮಾಡಿಕೊಂಡು ಸಂಸಾರ ನಡೆಸಲಿ ಮತ್ತು ಸಾಧನೆಗೂ ಪರಸ್ಪರ ಸಹಕಾರಿಗಳಾಗಲಿ ಅಂತ ತಿಳ್ಕೊಂಡಂತೇಳಿ ಮಾಡ್ತಾನೆ. ತಂದೆ ತಾಯಿಗಳನ್ನು ಕೊಡ್ತಾನೆ ನಮಗೆ ಜನ್ಮ ಕೊಡೋದಕ್ಕೋಸ್ಕರ. ಬಾಲ್ಯದಲ್ಲಿ ನಾವು ತಾರುಣ್ಯದಲ್ಲಿ ಒಂದು ಸ್ಥಿತಿಗೆ ಬರುವವರೆಗೂ ಅವ್ರು ನಮ್ಮ ಪೋಷಣೆ ಮಾಡಲಿ ಅಂತ ತಿಳ್ಕೊಂಡು ತಂದೆ ತಾಯಿ ಸಂಬಂಧ ಮಾಡಿಕೊಡ್ತಾನೆ. ಪರಮಾತ್ಮ ಮಕ್ಕಳನ್ನು ಕೊಡ್ತಾನೆ. ಮಕ್ಕಳ ಮುಖವನ್ನು ಅದು ನೋಡಿ ಸಮಸ್ಯೆಗಳನ್ನು ಮರೆತು ಬಿಡಿ ಅಂತ ತಿಳ್ಕೊಂಡು ಅಂತ ಹೇಳಿ. ಆದರೆ ಇದೇ ಉದ್ದೇಶವಲ್ಲ, ಇದೇ ನಮ್ಮ ಗೋಲಲ್ಲ. ಇವುಗಳು ಸಾಧನಗಳು. ತಂದೆ ತಾಯಿ, ಹೆಂಡತಿ ಗಂಡ, ಮಕ್ಕಳು, ಬಂಧು ಬಾಂಧವರು ಒಂದು ಸಹಕಾರ ಜೀವನದಲ್ಲಿ ನಿಶ್ಚಿಂತವಾಗಿ ಒಬ್ಬರಿಗೊಬ್ಬರು ಸಹಕಾರಿಗಳಾಗಿ ಒಂದು ಸ್ಥಿರತೆಗೋಸ್ಕರ ಇದೊಂದು ಸಾಧನ. ಇದು ಸಾಧನ, ಇದು ಸಾಧ್ಯ ಅಲ್ಲ. ಸಾಧ್ಯ ಪರಮಾತ್ಮ. ಆದರೆ ನಾವು ಏನು ಮಾಡ್ತೇವೆ? ದೇವರನ್ನು ಪೂರ್ತಿ ಮರೆತು ಬಿಡ್ತೇವೆ. ತಂದೆ ತಾಯಿಗಳನ್ನು ಸಂತೋಷಪಡಿಸ್ಬೇಕು, ಹೆಂಡತಿಯನ್ನು ಸಂತೋಷಪಡಿಸ್ಬೇಕು, ಮಕ್ಕಳನ್ನು ಸಂತೋಷಪಡಿಸ್ಬೇಕು ಅಂತ ಹೇಳಿ ಅದಕ್ಕೋಸ್ಕರ ಹೆಚ್ಚಿಗೆ ದುಡ್ಡನ್ನು ಸಂಪಾದನೆ ಮಾಡಬೇಕು. ಹೆಚ್ಚು ದುಡ್ಡು ಸಂಪಾದನೆ ಮಾಡಿದಷ್ಟು ತಂದೆ ತಾಯಿಗಳಿಗೇನು ಬೇಕಾದ ತಂದು ಕೊಡಬಹುದು. ಹೆಂಡತಿಗೆ ಕಪಾಟ ತುಂಬ ಆಭರಣ ತಂದು ಕೊಡ್ಬೋದು, ಬೇಕಾದಷ್ಟು ಬಟ್ಟೆ ತಂದು ಕೊಡ್ಬೋದು, ಗಂಡನಿಗೆ ಬೇಕಾದಂಥ ರುಚಿಕರ ಅಡುಗೆಯನ್ನು ಮಾಡಿ ಹಾಕ್ಬೋದು. ಗಂಡನನ್ನು ಎಲ್ಲ ರೀತಿಯಿಂದ ಸಂತೋಷ ಇಡಲಿಕ್ಕೆ ಪ್ರಯತ್ನ ಮಾಡಬೇಕು. ಮಕ್ಕಳಿಗೆ ಬೇರೆ ಬೇರೆ ಹೊಸ ಒಳ್ಳೆ ಡೊನೇಷನ್ ಕೊಟ್ಟು ಒಳ್ಳೆ ಸ್ಕೂಲ್ ಕಾಲೇಜ್ ಸೇರಿಸ್ಬೇಕು. ಇದರಲ್ಲಿ ಏನು ಅತೀತನ ಮಾಡ್ತೇವಲ್ಲ, ಪರಮಾತ್ಮ ಹೇಳ್ತಾನೆ ಅತೀತನ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಸಾಧನೆಯನ್ನು ಬಲಿ ಕೊಟ್ಟು ಕುಟುಂಬ ಪೋಷಣೆ ಮಾಡಬೇಡಿ. ಕುಟುಂಬ ಪೋಷಣೆ ಅನಿವಾರ್ಯ ಗೃಹಸ್ಥನಿಗೆ. ಊಟ, ಬಟ್ಟೆ, ಮನೆ ಅನಿವಾರ್ಯತೆ ಎಷ್ಟಿದೆ ಅಷ್ಟು ನಮ್ಮ ಜವಾಬ್ದಾರಿ. ಹೆಚ್ಚಿಗೆ ಭಗವಂತ ಕೊಟ್ಟರೆ ಹಿಂದಿನ ಪುಣ್ಯದಿಂದ ಬೇಕಾದಷ್ಟು ಸುಖ ಸಾಧನ ತಂದುಕೊಡಿ. ಆದರೆ ಆಸಕ್ತಿ ಪರಮಾತ್ಮನಲ್ಲಿ. ಕುಟುಂಬ ಪೋಷಣೆ ಮಾಡುವಾಗಲೂ, ಮಕ್ಕಳಿಗೆ ಸ್ನಾನ ಹಾಕುವಾಗಲೂ ಪರಮಾತ್ಮ ಅಭಿಷೇಕ ಅಂತ ತಿಳಿದುಕೊಳ್ಳಿ. ಗಳಿಸಿ ತಂದು ತಂದೆ ತಾಯಿ ಹೆಂಡತಿ ಮಕ್ಕಳಿಗೆ ಕೊಡುವಾಗ ಅಲ್ಲಿದ್ದ ಭಗವಂತನ ಸೇವೆ ಅಂತ ತಿಳ್ಕೊಂಡಂತೇಳಿ ಅನುಸಂಧಾನ ಇಟ್ಟುಕೊಳ್ಳೋಣ.
ಒಬ್ಬರಿಗೊಬ್ಬ ಸಹಕಾರ, ಅಲ್ಲಿದ್ದ ಭಗವಂತನನ್ನು ಸಂತೋಷಪಡಿಸುವಿಕೆ. ಆದರೆ ಅದರಲ್ಲೇ ಪೂರ್ತಿ ಜೀವನ ಕಳೆಯೋದು ಬೇಡ. ಅದಕ್ಕೊಂದು ಲಿಮಿಟ್ ಇಟ್ಕೊಳ್ಳಿ. ಇಷ್ಟು ಲಿಮಿಟ್ನ ನಾನು ಮಾಡ್ತೇನೆ, ಉಳಿದದ್ದು ಆ ಭಗವಂತನ ಸೇವೆಗೋಸ್ಕರ ವೇಳೆಯನ್ನು ಇಡ್ತೇನೆ, ಭಗವಂತನ ಧ್ಯಾನಕ್ಕೋಸ್ಕರ ವೇಳೆಯನ್ನು ಕೊಡ್ತೇನೆ, ಭಗವಂತನ ಮಹಿಮೆಯನ್ನು ಕೇಳೋದಕ್ಕೋಸ್ಕರ, ಭಾಗವತಾದಿ ಕೇಳೋದಕ್ಕೋಸ್ಕರ ಒಂದು ತಾಸು ಕೊಡ್ತೇನೆ, ಹೇಳೋದಕ್ಕೋಸ್ಕರ ಒಂದು ತಾಸು ಕೊಡ್ತೇನೆ, ಆನಂತರ ಕೇಳಿದ್ದನ್ನು ಮನನ ಮಾಡೋದಕ್ಕೋಸ್ಕರ ಒಂದು ಗಂಟೆ ಕೊಡ್ತೇನೆ. ಆ ಭಗವಂತನ ಮಹಿಮೆಯನ್ನು ನೋಡಿ ಅವನಿಗೆ ಶರಣಾಗತನಾಗಿ ಅವನ ಸೇವೆ ಅಂತ ತಿಳ್ಕೊಂಡು ಅಂತೇಳಿ ಜಗತ್ತಿನ ಸಕಲ ಕಾರ್ಯಗಳನ್ನು ಮಾಡ್ತೇನೆ ಅನ್ನೋ ಅನುಸಂಧಾನ ಇದ್ದರೆ ಈ ಸಂಸಾರ ನಮ್ಮ ಭಗವತ್ ಪ್ರಾಪ್ತಿಗೆ ಒಂದು ದೊಡ್ಡ ಸಾಧನ. ದೇವರನ್ನು ಮರೆತು ಇವರನ್ನೇ ಸಂತೋಷಪಡಿಸಬೇಕು ಅಂತ ತಿಳ್ಕೊಂಡು ಅಂತೇಳಿ ನಮ್ಮ ಸಂಪೂರ್ಣ ಆಯುಷ್ಯವನ್ನು ಹಾಳು ಮಾಡಿದರೆ ಪರಮಾತ್ಮ ಹೇಳ್ತಾನೆ, ಈ ಬಂಧನದಲ್ಲಿ ಸಿಕ್ಕಿಬಿದ್ದಿದೆಯಾ? ರೇಷ್ಮೆ ಹುಳ ತನ್ನ ಸುತ್ತಲೂ ದಾರವನ್ನು ಮಾಡಿಕೊಂಡ ನಂತರ ಪರಮಾತ್ಮ ಹೇಳ್ತಾನೆ, ಕತ್ತರಿಸಿಕೊಂಡು ಹೊರಗೆ ಬಾ. ನಿನ್ನನ್ನು ಹಿಡಿದು ಶಾಕ್ ಕೊಟ್ಟು ಅಥವಾ ಕುದಿಯುವ ನೀರಿನಲ್ಲಿ ಹಾಕಿ ನಿನ್ನನ್ನು ಕೊಲ್ಲುವಕ್ಕಿಂತ ಮೊದಲು ನೀನು ಆ ದಾರವನ್ನು ಕತ್ತರಿಸಿ ಹೊರಗೆ ಬಾ. ಸಂಸಾರದ ಬಂಧನವನ್ನು ಕತ್ತರಿಸಿ ಹೊರಗೆ ಬಾ. ಸಂಸಾರದಲ್ಲಿ ಮುಳುಗಿ ನಿನ್ನನ್ನು ನಾನು ಪೂರ್ತಿಯಾಗಿ ಸಾಯೋಕ್ಕೆ ಮೊದಲು ಜಾಗ್ರತೆಗೊಳ್ಳು. ಹೊರಗೆ ಬೀಳುವ ದಾರಿ ಯಾವಾಗಲೂ ನೆನಪಿನಲ್ಲಿಟ್ಟುಕೋ. ಸಮಸ್ಯೆಗಳನ್ನು ಕೊಡ್ತಾರೆ, ಇಲ್ಲಿದ್ದ ಹುಡುಗನ ಹೊರಗೆ ಹೇಗೆ ಬರಬೇಕು ಅಂತ ತಿಳ್ಕೊಂಡಂತೇಳಿ ಅಲ್ಲಲ್ಲಿ ಹರಡಲ್ಗಳು. ಆದರೆ ಹೊರಗೆ ಬರುವ ದಾರಿ ನೆನಪಲ್ಲಿ ಇಟ್ಕೊಳ್ಬೇಕು. ಆಗ ಸಂಸಾರ ನಮಗೆ ದೊಡ್ಡ ಶ್ರೇಷ್ಠ ಸಾಧನವಾಗ್ತದೆ. ಸಂಸಾರ ಬಂಧಕ್ಕಾಗೋದಿಲ್ಲ. ಸಂಸಾರದಲ್ಲಿದ್ದಲ್ಲಿ ಜನಕರಾಜಾದಿಗಳು ಸಾಧನೆಯನ್ನು ಮಾಡಿದರು. ಆದ್ದರಿಂದಾಗಿ ಸಂಸಾರದ ಆಸಕ್ತಿ ದುಃಖದಾಯಕ, ಸಂಸಾರ ದುಃಖದಾಯಕ ಅಲ್ಲ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇನ್ನು ನಮಗೆ ಇರ್ತಕ್ಕಂಥ ಸಮಸ್ಯೆ, ಹೆಚ್ಚು ದುಡ್ಡು ಗಳಿಸಿದರೆ, ಹೆಚ್ಚೆಚ್ಚು ದುಡ್ಡಿದ್ದರೆ ಅದು ನಮಗೆ ಸುಖ ಕೊಡ್ತದೆ ಅಂತ ತಿಳ್ಕೊಂಡಂತೇಳಿ ಇದರ ಬಗ್ಗೆ ಭಾಗವತ ವಿಶ್ಲೇಷಣೆ ಮಾಡ್ತದೆ. ಮಹಾಭಾರತ ಹೇಳ್ತದೆ, ದಾನಂ ಭೋಗ ವಿನಾಶಶ್ಚ ಇತಿ ತಿಸ್ರಃ ಗತಯಃ ವಿತ್ತಸ್ಯ. ಹಣಕ್ಕೆ 3 ಗತಿಗಳು, 3 ದಾರಿ. ಆ ಹಣದಿಂದ ಹೊಟ್ಟೆ ತುಂಬ ಊಟ ಮಾಡಿ, ಮೈ ತುಂಬ ಬಟ್ಟೆ ಹಾಕ್ಕೊಳ್ಳಿ, ಹಣದ ಸದುಪಯೋಗ ಆಯಿತು. ಅದರ ನಂತರವೂ ಉಳಿದಿದೆ ಅಲ್ಲ, ಅದನ್ನು ದಾನ ಮಾಡಿ, ಉಳಿಸಿ ದಾನ ಮಾಡಿ. ಉಳಿದಿದೆ ಅಲ್ಲ, ಉಳಿಸಿ. 20% ದಾನ ಧರ್ಮಕ್ಕೋಸ್ಕರ. ನೀವು ಗಳಿಸಿದ 100 ರೂಪಾಯಿಯಲ್ಲಿ 20 ರೂಪಾಯಿ ಈ ದಾನ ಧರ್ಮಕ್ಕೋಸ್ಕರ ರಿಸರ್ವ್ ಆಗಿದೆ. ದಾನಂ, ಯಾಕೆಂದರೆ ಅದು ರಿಕರಿಂಗ್ ಡಿಪಾಸಿಟ್. ಸ್ವರ್ಗದಲ್ಲಿ ಮತ್ತು ಮುಂದಿನ ಜನ್ಮದಲ್ಲಿ ನಿಮಗೆ ಅನುಕೂಲ ಸುಖಕ್ಕೋಸ್ಕರ ಆ ರಿಕರಿಂಗ್ ಡಿಪಾಸಿಟ್ ಉಪಯೋಗಕ್ಕೆ ಬೀಳ್ತದೆ. ಆದರೆ ನಮ್ಮಲ್ಲಿ ಜಿಪುಣತೆ ಇರ್ತದೆ. ನಾವು ಭೋಗವನ್ನೂ ಮಾಡೋದಿಲ್ಲ, ದಾನವನ್ನೂ ಕೊಡೋದಿಲ್ಲ, ಹಾಗೆ ಬ್ಯಾಂಕ್ ಬ್ಯಾಲೆನ್ಸ್ ಬೆಳೆಸ್ತಾ ಹೋಗ್ತೇವೆ. ಇನ್ನು ರಾಜಕಾರಣ ಆಗಿದ್ದರೆ ಸ್ವಿಸ್ ಬ್ಯಾಂಕ್ನಲ್ಲಿ ಹಣ ಇಡ್ತೇವೆ, ಎಲ್ಲ ಬಿಟ್ಟು ಹೋಗ್ತೇವೆ, ಯಾವುದೋ ಉಪಯೋಗಕ್ಕೆ ಬೀಳೋದಿಲ್ಲ. ಯಮಲೋಕಕ್ಕೆ ಹೋಗುವ ದಾರಿಯಲ್ಲಿ ವೈತರಣಿ ನದಿ ಇದೆ. ರಕ್ತ, ಮಾಂಸ, ಕೀವು, ಉಗುಳು, ಹೊಲಸು, ಮಲ, ಮೂತ್ರಗಳಿಂದ ತುಂಬಿರ್ತಕ್ಕಂಥ ನದಿ. ನೆನೆಸಿದರೆ ಮನಸ್ಸಿಗೆ ಹೇಸಿಕೆ ಆಗ್ತದೆ. ಆ ನದಿಯನ್ನು ದಾಟಬೇಕು, ನೌಕೆಗಳಿವೆ. ಆ ನಾವಿಕರಿಗೆ ಸ್ವಲ್ಪ ನನ್ನನ್ನು
ಆ ನೌಕೆಯಲ್ಲಿ ಕುಡಿಸ್ಕೊಂಡು ನದಿ ದಾಟಿಸಿ ಅವ್ರು ಹೇಳ್ತಾರೆ, ದಾನ ಮಾಡಿದ ಪುಣ್ಯ ಇದೆಯಾ ನಿನ್ನ ಹತ್ರ? ದಾನಂ ವಿತರಣಂ ಪ್ರೋಕ್ತಂ. ದಾನಕ್ಕೆ ವಿತರಣ ಅಂತ ಇನ್ನೊಂದು ಹೆಸರು. ಅದು ಇದ್ದರೆ ಯಾವುದನ್ನು ದಾಟಲಿಕ್ಕೆ ಸಾಧ್ಯ ಇದೆ, ಅದು ವೈತರಣಿ ನದಿ. ದಾನ ಮಾಡಿದ ಪುಣ್ಯ ಇಲ್ಲ, ಯಮದೂತರು ಅದರಲ್ಲಿ ಎಸೆತಾರೆ. ಅಷ್ಟೇ ಅಲ್ಲ, ಪಾಪ ಮಾಡಿ ಪುಣ್ಯ ಗಳಿಸದೇ ಇದ್ದ ವ್ಯಕ್ತಿಯನ್ನು ನೋಡಿದ ಕ್ಷಣಕ್ಕೇನೆ ಆ ನದಿ ಕುದಿಲಿಕ್ಕೆ ಪ್ರಾರಂಭವಾಗ್ತಂತೆ. ಆಗ ಯಮದೂತರಿಗೆ ದಮ್ಮಯ್ಯ ಪಾರು ಮಾಡಿ ಅಂತ ತಿಳ್ಕೊಂಡಂತಂದ್ರೆ ಅವ್ರು ಏನು ಮಾಡ್ತಾರೆ, ಒಂದು ಕಬ್ಬಿಣದ ಬಾಲ್, ಅದಕ್ಕೆಲ್ಲ ಸುತ್ತಲೂ ಮುಳ್ಳಿವೆ, ಅದನ್ನು ಕೆಳಗೆ ಬಿಡ್ತಾರೆ, ಬಾಯಲ್ಲಿ ಹಿಡ್ಕೊ ಅಂತ ತಿಳ್ಕೊಂಡು ಹೇಳ್ತಾರೆ. ಬಾಯಿಯಲ್ಲಿ ಹಿಡ್ಕೊಳ್ಬೇಕು, ಲೂಸ್ ಹಿಡ್ಕೊಂಡ್ರೆ ಮತ್ತೆ ಕೆಳಗೆ ಬೀಳ್ತದೆ. ಸ್ವಲ್ಪ ಪ್ರೆಷರ್ ಹಾಕಿದರೆ ಎಲ್ಲ ಮುಳ್ಳು ಚುಚ್ಚಿ ರಕ್ತ ಸುರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಆಗ ಯಮದೂತರು ಕರೆದುಕೊಂಡು ಹೋಗ್ತಾರೆ. ಅಲ್ಲಿಯವರೆಗೂ ಬಿಡುವಂತಿಲ್ಲ, ಚುಚ್ಚಿ ರಕ್ತ ಸುರಿತಾ ಇರ್ತದೆ, ವೇದನೆ ಆಗ್ತಾ ಇರ್ತದೆ, ಬಿಡುವಂತಿಲ್ಲ. ಬಿಟ್ಟರೆ ಮತ್ತೆ ಅದೇ ಹೊಲಸಿನಲ್ಲಿ ಬೀಳುವುದು. ಇದು ಬೇಕೇ? ಶಾಸ್ತ್ರ ಹೇಳ್ತದೆ, ಪರಮಾತ್ಮ ಕೊಟ್ಟ ಹಣ ಸದ್ವಿನಿಯೋಗಕ್ಕೆ ಕೊಟ್ಟಿದ್ದಾನೆ, ಕೂಡಿಸಿಡುವುದಕ್ಕೋಸ್ಕರ ಕೊಡಲಿಲ್ಲ, ಅಥವಾ ದುರುಪಯೋಗ ಮಾಡಲಿಕ್ಕೆ ಪಾಪ ಗಳಿಸೋದಕ್ಕೋಸ್ಕರ ಕೊಡಲಿಲ್ಲ. ಭಾಗವತ ಹೇಳ್ತದೆ, ಕೋನ್ವತ್ ತೃಷ್ಣಾಂ ವಿಸರ್ಜೇತ ಪ್ರಾಣೇಭ್ಯೋಪಿ ಗರೀಯಸೀಂ. ಈ ಹಣದ ಆಶೆ ಅಂತ ತಿಳ್ಕೊಂಡಂತೇನಿದೆಯಲ್ಲ, ಇನ್ನೂ ಕೊಡಿಸ್ಬೇಕು, ಇನ್ನೂ ಕೊಡಿಸ್ಬೇಕು, ಇನ್ನೂ ಕೊಡಿಸ್ಬೇಕು ಅಂತ ತಿಳ್ಕೊಂಡಂತೇಳಿ ಜನರು ಪ್ರಾಣ ಕೊಟ್ಟು ಇದನ್ನು ಹಣ ಗಳಿಸ್ತಾರೆ. ಯಹ ಕ್ರೀಣಾತಿ ಅಸುಭಿ, ಪ್ರಾಣ ಕೊಡ್ಲಿಕ್ಕೆ ತಯಾರಾಗ್ತಾರೆ, ಆದರೆ ಹಣದ ಆಸೆ ಬಿಡೋದಿಲ್ಲ. ಉದಾಹರಣೆ ಕೊಡ್ತಾರೆ, ತಸ್ಕರ ಸೇವಕ ವಣಿಕ. ಕಳ್ಳ ಸಿಕ್ಕಿ ಬಿದ್ದರೆ ಹೊಡಿತಾರೆ, ತಲೆ ಹೊಡಿತಾರೆ, ಜೈಲಿನಲ್ಲಿ ಹಾಕಿ ದಬ 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 ಅಂತ ಹೊಡಿತಾರೆ, ಗೊತ್ತಿದೆ, ಆದರೂ ಕಳ್ಳತನ ಮಾಡ್ತಾನೆ, ದುಡ್ಡು. ಇನ್ನು ಸೇವಕ, ನಾವು ಜ್ವರ ಇದ್ದರೂ ನೌಕರಿಗೆ ಹೋಗ್ತೇವೆ, ಕೊರೋನಾ ಭಯ ಇದ್ದರೂ ಹೋಗಬೇಕಲ್ಲ ನೌಕರಿಗೆ, ಹಣ ಬೇಕಲ್ಲ, ಹಣ ಗಳಿಸ್ಬೇಕಲ್ಲ. ಉಳಿದದ್ದೆಲ್ಲ ಉಳಿತಾಯ ಮಾಡಿ ಸಂಕಟ ಸಮಯದಲ್ಲಿ ಉಪಯೋಗ ಬೀಳಬೇಕು, ಎಲ್ಲ ಕೂಡಿ ಆದರೂ ಕೂಡ ಕೂಡಿಟ್ಟರೂ ಕೂಡ ಉಪಯೋಗಿಸ್ಲಿಕ್ಕೆ ಮನಸ್ಸಿಲ್ಲ. ವ್ಯಾಪಾರಿ ಮೋಸ ಮಾಡಿದರೆ ನನಗೆ ನಾಳೆ ನರಕದಲ್ಲಿ ಬೀಳ್ತದೆ ಅಂತ ಗೊತ್ತಿದೆ, ಆದರೂ ಊರಿಂದವರಿಗೆ ಹೋಗ್ತಾನೆ. ಈ ರಾಜಸ್ಥಾನದಲ್ಲಿ ವ್ಯಾಪಾರಿಗಳು ಹಳ್ಳಿಗೆ ಹೋಗಿ ಮುಟ್ತಾರೆ, ಅಲ್ಲಿಯ ಭಾಷೆ ಕಲಿತಾರೆ. ನಾವು ಹುಟ್ಟಿದ ಹಳ್ಳಿ ಭುಯ್ಯಾರ್, ಅಲ್ಲಿ ಒಂದು ರಾಜಸ್ಥಾನಿ ಗುಜರಾತಿ ಕುಟುಂಬ ಇದೆ. ವ್ಯಾಪಾರಕ್ಕೋಸ್ಕರ ಎಲ್ಲೆಲ್ಲೂ ಹೋಗ್ತಾರೆ. ಯಕ್ರೀಣಾತಿ ಅಸುಭಿ, ಪ್ರಾಣ ಕೊಟ್ಟು ಈ ಹಣಕ್ಕೋಸ್ಕರ ನಾವು ಅದ್ರ ಹಿಂದೆ ಬೀಳ್ತೇವೆ. ಇದರ ಆಸೆ ಬಿಡೋದು ಸುಲಭ ಅಲ್ಲ ದೈತ್ಯ ಬಾಲಕರೇ. ಹಣದ ಆಸೆ ಹೊನ್ನು, ಹೆಣ್ಣು, ಮಣ್ಣು, ಇವುಗಳ ಆಸೆಗೋಸ್ಕರ ಮನುಷ್ಯ ತನ್ನ ಪ್ರಾಣದ ಪರಿವೆಯನ್ನು ಕೂಡ ಮಾಡೋದಿಲ್ಲ. ಕೋನ್ವರ್ತ ತೃಷ್ಣಾಂ ವಿಸರ್ಜೇತ ಯಃ ಕ್ರೀಣಾತಿ ಅಸುಭಿ. ಈ ಪ್ರಾಣ ಬಹಳ ಮಹತ್ವಪೂರ್ಣವಾದದ್ದು, ಇದನ್ನು ಉಳಿಸ್ಕೊಳ್ಬೇಕು. ಸಾಧನ ಶರೀರ, ಸಾಧನೆಗೋಸ್ಕರ ಈ ಶರೀರ ಉಳಿಸ್ಕೊಳ್ಬೇಕು. ಎಚ್ಚರ ಇಲ್ಲ. ಭಾಗವತ ಕಳಕಳಿಯಿಂದ ಹೇಳ್ತದೆ, ಇದಕ್ಕೋಸ್ಕರ ಜೀವನ ಹಾಳು ಮಾಡಿಕೊಳ್ಬೇಡಿ. ಎರಡು ತೋಟ ಸಿಗ್ತದಲ್ಲ ಸಾಕು, ಇರ್ಲಿಕ್ಕೆ ಮನೆ ಇದೆಲ್ಲ ಸಾಕು.
ಉಡುವ ಬಟ್ಟೆ, ಒಣಗಿಸಿ ಹಾಕಲಿಕ್ಕೆ ಬಟ್ಟೆ, ಯಾರು ಹೊರಗೆ ಹೋಗ್ಲಿಕ್ಕೆ ಒಂದು ಬಟ್ಟೆ ಸಾಕು. ಹಿಂದಿನ ಕಾಲದಲ್ಲಿ ಇಷ್ಟೇ ಇರ್ತಾಯಿದ್ದು. ಉಳಿದ ವೇಳೆ ಭಗವಂತನಿಗೋಸ್ಕರ ಶ್ರವಣ ಮನನ ನಿಧಿಧ್ಯಾಸನ ಅಧ್ಯಯನಕ್ಕೋಸ್ಕರ ಹಾಕಿ ದೇವರನ್ನು ತಿಳಿದುಕೊಳ್ಳೋದು ಸುಲಭ ಅಲ್ಲ. ದೇವರಲ್ಲಿ ಮನಸ್ಸನ್ನು ಏಕಾಗ್ರ ಮಾಡಿಕೊಳ್ಳೋದು ಸುಲಭ ಅಲ್ಲ. ಹಣದ ಹಿಂದೆ ಬಿದ್ದ ವ್ಯಕ್ತಿ ದೇವರನ್ನು ಪಡೀಲಿಕ್ಕೆ ಆಗೋದಿಲ್ಲ. ವಿತ್ತೇಶು ನಿತ್ಯ ಅಭಿನಿವಿಷ್ಟ ಚೇತಾ. ಭಾಗವತ ಹೇಳ್ತದೆ, ದುಡ್ಡು 24 ತಾಸು ದುಡ್ಡನ್ನೇ, ಕಣ್ಮುಚ್ಚಿದ್ರೂ ದುಡ್ಡು, ನಿದ್ದೆಯಲ್ಲಿ ದುಡ್ಡು, ಕನಸಿನಲ್ಲಿ ದುಡ್ಡು, ಎಚ್ಚರವಾದರೂ ದುಡ್ಡು, ದೇವ್ರ ಮುಂದೆ ಕೂತಾಗಲೂ ದುಡ್ಡು. ಆ ಹಣದ ಹಿಂದೆ ಬಿದ್ದಿರ್ತಕ್ಕಂಥ ವ್ಯಕ್ತಿ ವಿದ್ವಾಂಶ್ಚ ದೋಷ ಪರವಿತ್ತ ಹರ್ತು. ಹಣ ನಾಳೆ ನಮ್ಮನ್ನು ಹೆಣ ಮಾಡ್ತದೆ ಅಂತ ತಿಳ್ಕೊಂಡಂತನ್ನೋದನ್ನು ವಿಚಾರ ಮಾಡದೆ, ವಿದ್ವಾನ್ ಸಾಕಷ್ಟು ವಿದ್ಯೆ ಗಳಿಸಿರ್ತಾನೆ, ಶಾಸ್ತ್ರ ಪಡೆದಿರ್ತಾನೆ. ದೈತ್ಯ ಬಾಲಕರು ಅದೇ ಕೇಳ್ತಾರೆ, ನಮ್ಮ ಗುರುಗಳು ವಿದ್ವಾಂಸರು, ಒಳ್ಳೆಯ ಶಾಸ್ತ್ರ ಓದಿದವರು, ಅವರು ನಿಶ್ಚಿತ ಮೋಕ್ಷ ಹೋಗ್ತಾರೆ. ಪ್ರಹ್ಲಾದ ಹೇಳ್ತಾನೆ ಇಲ್ಲ, ಕೇವಲ ಪಾಂಡಿತ್ಯ ಪಡೆದ ವ್ಯಕ್ತಿ, ಪೌರೋಹಿತ್ಯ ಕಲಿತ ವ್ಯಕ್ತಿ, ಯಾರು ಎಷ್ಟು ಹಣ ಕೊಟ್ಟಾರು, ಯಾರಿಂದ ಹಣ ಸುಲಿಬೇಕು, ಯಾರಿಗೆ ಹಣ ಕೇಳಬೇಕು, ಯಾರಿಗೆ ನೀವು ಹಾಗೆ ಮಾಡಿ ಹೀಗೆ ಮಾಡಿ, ಆ ಸೇವೆ ಮಾಡಿ ಈ ಸೇವೆ ಮಾಡಿ, ದಾನ ನನಗೆ ಕೊಡಿ, ನಾನೇ ದಾನ ಪಾತ್ರ, ಇದರ ಹಿಂದೆ ಬಿದ್ದು, ಹಣಕ್ಕೋಸ್ಕರ ಹಿಂದೆ ಬಿದ್ದು, ಹಾಗಾದರೆ ದಾನ ತೆಗೆದುಕೊಳ್ಬಾರ್ದೆ? ಹಾಗಾದರೆ ಜನರಿಗೆ ಇಂಥ ಹೋಮ ಯಜ್ಞ ಮಾಡು ಅಂತ ಹೇಳಬಾರ್ದೆ? ಹೇಳಬೇಕು. ಅವರಿಗೆ ಎಷ್ಟು ಹಿತ ಇದೆ ಅಷ್ಟೇ. ಆಸೆ ಪಟ್ಟುಕೊಂಡು ಅವರನ್ನು ದೋಚತಕ್ಕಂಥ ರೀತಿಯಲ್ಲಿ ಮಾಡಲಿಕ್ಕೆ ಹೋಗಬಾರ್ದು. ಯಜಮಾನರನ್ನು ದೋಚತಕ್ಕಂಥ ವ್ಯಕ್ತಿಗಳಿಗೆ ಕಾಗೆಗಳು ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಕಾಗೆ ಎಲ್ಲಿ ಸಿಗ್ತದೆ ಅಂತ ದಾರಿ ಕಾಯ್ತಾ ಇರ್ತದೆ, ತೆಗೆದುಕೊಂಡು ಕಾವು ಎಲ್ಲರನ್ನು ಕರೀತದೆ, ತೊಗೊಂಡು ಓಡಿ ಹೋಗ್ಬಿಡ್ತದೆ, ಯಾರಿಗೂ ಕೊಡೋದಿಲ್ಲ. ಹಣ ಗಳಿಸಿದ್ದು ಎಲ್ಲರಿಗೆ ಹಂಚೋದಕ್ಕೋಸ್ಕರ, ಕುಟುಂಬದವರಿಗೆ, ಬಡವರಿಗೆ, ಆನಂತರ ಶಾಸ್ತ್ರ ಇತ್ಯಾದಿಗಳನ್ನು ಪ್ರಚಾರ ಮಾಡ್ತಕ್ಕಂಥವರಿಗೆ, ವಿದ್ಯಾರ್ಥಿಗಳ ಪೋಷಣೆಯನ್ನು ಮಾಡ್ತಕ್ಕಂಥವರಿಗೆ ಹಂಚೋದಕ್ಕೋಸ್ಕರ ಇರ್ತದೆ. ಆದರೆ 24 ತಾಸು ಹಣದ ಹಿಂದೆ ಬಿದ್ದು ಆ ಹಣಕ್ಕೋಸ್ಕರವೇ ತನ್ನ ಸಂಪೂರ್ಣ ಜೀವನವನ್ನೇ ಹಾಳು ಮಾಡ್ತಕ್ಕಂಥ ವಿದ್ವಾಂಸರು ಅಂತೇನಿದ್ದಾರೆ, ಪರಮಾತ್ಮ ಅವರಿಗೂ ಒಲಿಯೋದಿಲ್ಲ. ಎಷ್ಟೋ ಜನ ಹೇಳ್ತಾರೆ, ಆಚಾರ್ಯ ಶಾಸ್ತ್ರ ಓದಿದ್ದಾರೆ, ಗುರುಗಳ ಹತ್ತಿರ ಸ್ವದಾದಿ ಮಂಗಳನ್ನು ಮಾಡಿದ್ದಾರೆ, ಆದರೆ ಹಣ ಆಗ ಮಂಗಳ ಮಾಡಿ ಉಪಯೋಗವೇನು? ಸುಧಾದಿ ಗ್ರಂಥ ಓದಿ ಉಪಯೋಗವೇನು? ಏನೂ ಉಪಯೋಗ ಆಗೋದಿಲ್ಲ. ಸುಧಾದಿ ಗ್ರಂಥ ಎಲ್ಲವನ್ನೂ ಬಿಟ್ಟು ಭಗವಂತನಲ್ಲಿ ಆಸಕ್ತರಾಗುವುದಕ್ಕೋಸ್ಕರ ಇರತಕ್ಕಂಥ ಯುಕ್ತಿ ಸಹಿತವಾಗಿರ್ತಕ್ಕಂಥ ದೇವರ ಆಸಕ್ತಿ ಕೊಡೋದಕ್ಕೋಸ್ಕರ ಇರ್ತಕ್ಕಂಥದ್ದು. ಆದ್ದರಿಂದಾಗಿ ವಿದ್ವಾಂಶ್ಚ ದೋಷಂ ಪರವಿತ್ತ ಹರ್ತು. ವಿದ್ವಾಂಸನಾಗಿಯೂ ಇನ್ನೊಬ್ಬರ ಯಜಮಾನರಿಂದ ಹೇಗೆ ಸುಲಿಬೇಕು ಅಂತ ತಿಳ್ಕೊಂಡಂತೇಳಿ ವಿಚಾರ ಮಾಡ್ತಾ ಇದ್ದರೆ, ಹಣದಲ್ಲೇ ಮನಸ್ಸಿದ್ದರೆ ಇಲ್ಲಿಯೂ ಸುಖ ಸಿಕ್ಕೋದಿಲ್ಲ, ಇಲ್ಲಿಯೂ ಅಸಮಾಧಾನ, ಅತೃಪ್ತಿ, ಅಸಮಾಧಾನದಲ್ಲಿ ಬಿದ್ದುಕೊಂಡು ಅಲ್ಲಿ ಇನ್ನೊಬ್ಬರಿಗೆ ಮೋಸ ಮಾಡಿದ್ದಕ್ಕೋಸ್ಕರ ನರಕ ಅನುಭವಿಸಬೇಕಾಗ್ತದೆ. ಪ್ರೇತ್ಯೇಹ ವಾಥಾಪ್ಯಜಿತೇಂದ್ರಿಯ ತತ್ ಅಶಾಂತ ಕಾಮ ಹರತೆ ಕುಟುಂಬಿ. ಕುಟುಂಬಾಸಕ್ತನಾಗಿರ್ತಕ್ಕಂಥ ವ್ಯಕ್ತಿ ತಾನು ಎಲ್ಲ ಓದ್ತಿದ್ದರೂ, ವೇದವನ್ನು ಓದಿದ್ದರೂ, ಶಾಸ್ತ್ರ ಓದಿದರೂ, ಪಾಪ ಮಾಡಿದರೆ ಬರ್ತದೆ ಅಂತ ತಿಳ್ಕೊಂಡಂತ ಆದರೂ ಮಾಡ್ತಾನೆ ತಪ್ಪುಗಳನ್ನು. ಪ್ರಹ್ಲಾದರಾಜ ಇನ್ನೊಬ್ಬಂತ ಹೇಳ್ತಾನೆ, ವಿದ್ವಾನ್ ಅಪೀತ್ತಂ ಧನುಜ ಕುಟುಂಬಂ. ಎಂಥ ವಿದ್ವಾಂಸನಾದರೆ ಏನಾಯಿತು? ಯಾವ ವ್ಯಕ್ತಿಗೆ ಭಗವಂತನಲ್ಲಿ ಆಸಕ್ತಿ ಇಲ್ಲ, ವೈರಾಗ್ಯ ಭಕ್ತಿಗಳಿಲ್ಲ, ಯಾವಾಗಲೂ ದುಡ್ಡಿನ ಕಡೆಗೆ ಮಾತ್ರ ಲಕ್ಷ್ಯ ಇಟ್ಟುಕೊಂಡಿದ್ದಾನೆ, ಪುಷ್ಣನ್ ಸ್ವಲೋಕಾಯ ನ ಕಲ್ಪತೆ ವೈ, ಆ ವ್ಯಕ್ತಿಯು ಸದ್ಗತಿಯನ್ನು ಹೊಂದೋದಿಲ್ಲ.
ಗೊತ್ತಿದ್ದರೇನಾಯಿತು, ಇಂಪ್ಲಿಮೆಂಟೇಷನ್ ಬೇಕು. ಕೂತುಕೊಂಡು ದೇವರನ್ನು ಹಾಗಿದ್ದಾನೆ, ದೇವರು ಹೀಗಿದ್ದಾನೆ, ದೇವರು ಶ್ರೇಷ್ಠನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಆ ದೇವರಿಗೋಸ್ಕರ ಮನಸ್ಸನ್ನು ಅವನಲ್ಲೇ ಇಡಬೇಕು. ತಾಸುಗೊಟ್ಟು ಪ್ರವಚನ ಕೊಟ್ಟು ಮತ್ತೆ ಯಾವಾಗ ಹೆಂಡತಿಯನ್ನು ಸಂತೋಷಪಡಿಸಲಿ, ಯಾವಾಗ ಯಾರಿಂದ ದುಡ್ಡು ಬರೆಯಲಿ, ಎಷ್ಟು ಹಣ ಕೊಡ್ತಾರೆ, ಎಷ್ಟು ರೀತಿಯಾಗಿರ್ತಕ್ಕಂಥ, ಎಷ್ಟು ಹಣ ಕೊಟ್ಟರೆ ಭಾಗವತ ಹೇಳಬೇಕು, ಎಷ್ಟು ರೀತಿಯಿಂದ ಭಾಗವತ ಸಪ್ತಾಹಕ್ಕೆ ಕರೆದರೆ ಏನು ಡಿಮಾಂಡ್ ಮಾಡಬೇಕು. ಈ ಪಾಂಡಿತ್ಯ ಉಪಯೋಗವಿಲ್ಲ, ಈ ವಿದ್ಯೆ ಉಪಯೋಗವಿಲ್ಲ. ಕಲಿತ ವಿದ್ಯೆ ಭಗವಂತನನ್ನು ಪಡೆಯೋದಕ್ಕೋಸ್ಕರ ಉಪಯೋಗ ಆಗಬೇಕು. ಕಳಕಳಿಯಿಂದ ಪ್ರಹ್ಲಾದ ಹೇಳ್ತಾ ಇದ್ದಾನೆ ನಮ್ಮಂಥವರಿಗೂ ಕೂಡ, ಯಸ್ವೀಯ ಪಾರಕ್ಯ ವಿಭಿನ್ನ ಭಾವ ತಮಃ ಪ್ರಪದ್ಯೇತ ವಿಮೂಢ ಭಾವ. ಇವನು ನನ್ನವನು, ಅವನವನು, ಇವನಿಗೆ ಮಾತ್ರ ನಾನು ಮಾಡಬೇಕು, ಅವನ ಹಣ ದೋಚಬೇಕು, ಅವನಿಗೆ ಮೋಸ ಮಾಡಬೇಕು, ಹೆಚ್ಚೆಚ್ಚು ಹಣ ಗಳಿಸಿ ಶ್ರೀಮಂತನಾಗಬೇಕು. ಹಿಂದಿನ ಪುಣ್ಯದಿಂದ ದೇವರು ಕೊಟ್ಟರೆ ಸ್ವೀಕಾರ ಮಾಡಿ, ಬೇಡ ಅಂತ ಅನ್ನೋದಿಲ್ಲ. ವಿದ್ವಾಂಸರು ಬಡವರಾಗಿರಬೇಕು ಅಂತ ಶಾಸ್ತ್ರ ಹೇಳೋದಿಲ್ಲ. ಆದರೆ ಅದಕ್ಕೋಸ್ಕರ ಜೀವನವನ್ನು ಹಾಳು ಮಾಡಬೇಡಿ ಅಂತ ಹೇಳ್ತಾರೆ. ನಿಮ್ಮ ಹಣೆ ಬರದಲ್ಲಿ ಎಷ್ಟಿದೆ ದೇವರು ಕೊಡ್ತಾನೆ. ವಿದ್ವಾಂಸರಿಗೆ ಪರಮಾತ್ಮ ಬೇಕಾದಷ್ಟು ಕೊಡ್ತಾನೆ, ದೇವರು ಕೈ ಬಿಡೋದಿಲ್ಲ. ಅವರಿಗೆ ಬೇಡ ಅಂದರೂ ಕೊಡ್ತಾನೆ, ಆದರೆ ಅದನ್ನೇ ಬೇಡ್ತಾ ಇದ್ದರೆ ಕೊಡೋದಿಲ್ಲ ಭಗವಂತ. ಭಗವಂತ ಬೇಕು ಅಂತಂದರೆ ಲಕ್ಷ್ಮೀ ಬರ್ತಾಳೆ. ಭಗವಂತ ಬರಬೇಕು ಅಂತಂದರೆ ಅವನ ಜೊತೆಗೆ ನನ್ನ ಹೆಂಡತಿ ಬರೋದಿಲ್ವೇ? ಆದರೆ ಬರೀ ಲಕ್ಷ್ಮಿಯಿಂದ ಬಿದ್ದರೆ ಯಾವ ನಾನು ನಿಂದು ಬಿದ್ದಾನೆ, ನನ್ನ ಗಂಡನ್ನ ನೆನೆಸೋದಿಲ್ಲ ಅಂತೇಳಿ ತಿರಸ್ಕಾರ ಮಾಡ್ತಾಳೆ. ಆದ್ದರಿಂದ ಬಾಲಕರೇ ಇದನ್ನು ನೆನಪಿಟ್ಟುಕೊಳ್ಳಿ. ದೈತ್ಯ ಬಾಲಕರು ಕೇಳ್ತಾರೆ, ನಮ್ಮ ದಿನದ ಪ್ರಶ್ನೆಗಳೆಲ್ಲ ಇವೆಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ದೈತ್ಯ ಬಾಲಕ ಪ್ರಶ್ನೆ ಹೇಳ್ತಾರೆ, ಹಾಗಾದರೆ ಶಾಸ್ತ್ರ ಬಲ್ಲವರೆಲ್ಲರೂ ವಿರಕ್ತರಾಗಿರ್ತಾರೆ, ಆಗೋದಿಲ್ವೇ? ಎಂಥ ದೊಡ್ಡ ಪ್ರಶ್ನೆ ಅಲ್ಲ. ಪ್ರಹ್ಲಾದ ಹೇಳ್ತಾನೆ, ಶಾಸ್ತ್ರ ಓದಿದವರು ವಿರಕ್ತರಾಗಲೇಬೇಕು ಅಂತೇನು ನಿಯಮವಿಲ್ಲ. ವಿರಕ್ತಿ ಅಂತ ತಿಳ್ಕೊಂಡಂತನ್ನೋದು ಭಗವಂತನಲ್ಲಿ ಆಸಕ್ತಿ ಇದ್ದರೆ, ಭಗವಂತನ ಆಸಕ್ತಿ ಇಲ್ಲದೇ ಇದ್ದರೆ. ಎಂಥ ವಿದ್ವಾಂಸನಾದರೆ ಏನಾಯಿತು? ಹಣ ನೋಡಿ ಬಾಯಿ ತೆರಿತಾನಲ್ಲ. ಎಷ್ಟು ಓದಿದರೇನಾಯಿತು? ಹೆಣ್ಣುಗಳನ್ನು ನೋಡಿದ ಕ್ಷಣಕ್ಕೇನೆ ಅವ್ರ ಹಿಂದೆ ಬೀಳ್ತಾನಲ್ಲ. ಎಂಥ ವಿದ್ವಾಂಸನೆ ಎದುರಾಯಿತು? ಭೂಮಿಗೋಸ್ಕರ ಮೋಸ ಮಾಡ್ತಾನಲ್ಲ. ಇಲ್ಲ, ವಿದ್ವತ್ತು ಅಂತ ತಿಳ್ಕೊಂಡಂತೇನಿದೆ, ಒಳ್ಳೆಯ ಸಂಸ್ಕಾರದಿಂದ ಬಂದಿರತಕ್ಕಂಥ ವಿದ್ವತ್ತು. ದೇವರು ಬೇಕು ನನಗೆ, ದೇವರ ಸನ್ನಿಧಾನ ಬೇಕು, ದೇವರಿಗೋಸ್ಕರ ನಾನು ಶ್ರಮ ಪಡಬೇಕು, ದೇವರು ಪಡೆಯೋದಕ್ಕೋಸ್ಕರ ನಾನು ಭಾಗವತ ಹೇಳಬೇಕು, ದೇವರ ಅನುಗ್ರಹ ಆಗಬೇಕು ಅಂತ ತಿಳ್ಕೊಂಡಂತೇಳಿ ಹೋಮವನ್ನು ಮಾಡಿಸ್ಬೇಕು ಅಂತ ಅನ್ನುವ ಪುರೋಹಿತ, ಅಂತ ಅನ್ನುವ ವಿದ್ವಾಂಸ ಭಗವಂತ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ ಹೊರತು ತನ್ನ ವಿದ್ಯೆಯನ್ನು ಮಾರ್ತಾ ಇದ್ದರೆ, ತನ್ನ ವಿದ್ಯೆಯನ್ನು ಹಣಕ್ಕೋಸ್ಕರ ಉಪಯೋಗಿಸಿಕೊಂಡ್ರೆ ಅವನು ಕೂಡ ವ್ಯಾಪಾರಿಯಾದ. ಪರಮಾತ್ಮನ ಮೇಲೆ ಯಾಕೆ ಅನುಗ್ರಹ ಮಾಡಬೇಕು? ವೈರಾಗ್ಯಕ್ಕೆ ಅಭಿಮಾನ ತ್ಯಾಗ ಮಹತ್ವ ಹೊರತು ವಿದ್ವತ್ತಲ್ಲ. ಅಭಿಮಾನ ತ್ಯಾಗ, ನಾನು ನನ್ನದು ಅಹಂಕಾರತ್ವ, ಅಹಂತ್ವ ಮಮತ್ವ ಅಂತ ತಿಳ್ಕೊಂಡಂತೇನಿದೆ ಅಲ್ಲ, ಎಂಥ ವಿದ್ವಾಂಸನನ್ನು ತಪ್ಪು ದಾರಿಗೆ ಒಯ್ಯುತ್ತದೆ. ಮಾಧವ ಒಳ್ಳೆ ದೊಡ್ಡ ವಿದ್ವಾಂಸ. ಅಂಥ ಮಾಧವ ಯಾವುದೋ ಹೆಣ್ಣಿನ ಹಿಂದೆ ಬಿದ್ದು ತನ್ನ ಜೀವನವನ್ನು ಹಾಳು ಮಾಡಿಕೊಂಡಲ್ಲ. ವೆಂಕಟೇಶ್ ಮಹಾತ್ಮೇಲೆ ಕೇಳ್ತೀವಲ್ಲ. ಅಜಾಮೇಳ 18-19 ವರ್ಷ ಸಕಲ ಶಾಸ್ತ್ರಗಳನ್ನು ಕಲಿತಿರ್ತಕ್ಕಂಥ ವ್ಯಕ್ತಿ. ಯಾವುದೋ ಒಂದು ನಗ್ನಾವಸ್ಥೆ, ಅರೆನಗ್ನಾವಸ್ಥೆಯಲ್ಲಿರ್ತಕ್ಕಂಥ ನೋಡಿ ತಾನು ಭೋಗದ ಹಿಂದೆ ಬಿದ್ದು ತನ್ನ ಸಂಪೂರ್ಣ ಜೀವನ ಮುಂದೆ ದೇವರನ್ನು ನೆನೆಸುವಾಗ ಹಿಂದೆ ಓದಿದ್ದು ನೆನಪು ಬಂತು, ಉದ್ಧತನಾದ. ಅದು ಅಷ್ಟು ದಿವಸ ಪಾಪ ಮಾಡಿದ್ನಲ್ಲ. ಆದ್ದರಿಂದಾಗಿ ವೈರಾಗ್ಯ ಬಹಳ ಮಹತ್ವ, ಪರಮಾತ್ಮನಲ್ಲಿ ಆಸಕ್ತಿ ಬಹಳ ಮಹತ್ವ, ಇಂದ್ರಿಯ ಜಯ ಮತ್ತು ಅಭಿಮಾನ ತ್ಯಾಗ. ಅದರರ್ಥ ಎಲ್ಲ ಶಾಸ್ತ್ರಜ್ಞರು ಹೀಗೆ ಇರ್ತಾರೆ ಅಂತ ತಿಳಿದುಕೊಳ್ಬೇಡಿ.
ಎಲ್ಲರೂ ಹಣದ ಹಿಂದೆ ಬಿದ್ದಿರ್ತಾರೆ ಅಂತ ತಿಳ್ಕೊಳ್ಬೇಡಿ. ಸಂಪೂರ್ಣ ಪರಮಾತ್ಮನಲ್ಲೇ ಮನಸ್ಸನ್ನು ಇಟ್ಟು ಪರಮಾತ್ಮ ಕೊಟ್ಟದ್ದರಲ್ಲೇ ಸಾಕು ಅಂತ ತೃಪ್ತನಾಗಿ ಯಾರಿಗೂ ಕೈ ಒಡ್ಡದೆ ದೇವರು ಕೊಟ್ಟದ್ರಲ್ಲಿ ನಾನು ತೃಪ್ತನಾಗಿರ್ತೇನೆ ಅಂತ ತಿಳ್ಕೊಂಡಂತಕ್ಕಂಥ ಎಷ್ಟು ಜನ ವಿದ್ವಾಂಸರಿಲ್ಲ? ಅನೇಕ ವಿದ್ವಾಂಸರು ಈ ರೀತಿಯಾಗಿ ಸನ್ಮಾರ್ಗದಲ್ಲಿ ಇದ್ದವರಿದ್ದಾರೆ. ಆದ್ದರಿಂದಾಗಿ ಪರಮಾತ್ಮನಲ್ಲಿ ಇರತಕ್ಕಂತಹ ಆಸಕ್ತಿಗೆ ಎರಡು ಬೇಕು. ಒಂದು ಇಂದ್ರಿಯ ಜಯ, ಅದಕ್ಕೋಸ್ಕರವೇ ಏಕಾದಶಿ ಉಪವಾಸ, ಚಾತುರ್ಮಾಸ್ಯ ವ್ರತ, ಅನೇಕ ರೀತಿಯಾಗಿರ್ತಕ್ಕಂಥ ವಿಷ್ಣು ಪಂಚಕಾದಿಗಳು. ಮನುಷ್ಯನಿಗೆ ವೈರಾಗ್ಯ ಬರಲಿ, ಅಭಿಮಾನ ತ್ಯಾಗ. ನಾನು ನನ್ನ ಹಸಿವೆಯನ್ನು ಕೂಡ ನಾನು ತಡಿತೇನೆ. ನನ್ನ ಮನಸ್ಸು ಸಿನಿಮಾ ನೋಡಬೇಕು ಅಂದ್ರೆ ಮಾಡೋದಿಲ್ಲ. ನನ್ನ ಕಿವಿ ಇನ್ನೊಬ್ಬರ ನಿಂದೆ ಕೇಳಲಿಕ್ಕೆ ತಯಾರಾಗೋದಿಲ್ಲ ಅನ್ನುವ ವ್ರತಕ್ಕೋಸ್ಕರ ಇಂದ್ರಿಯ ಜಯ ಕ್ರಮವಾಗಿ ಪಡೆಯಬೇಕಾಗ್ತದೆ. ಅದು ಮತ್ತು ಅಭಿಮಾನ ತ್ಯಾಗ ಇತ್ತು ಅಂತಂದರೆ ಅವ್ರು ಬೈದರು, ಇವ್ರು ಅಪಮಾನ ಮಾಡಿದರು, ಅವರನ್ನು ನಾನು ಗುಂಪು ಕಟ್ಕೊಂಡು ಅವ್ರನ್ನ ನಾಶಪಡಿಸ್ತೇನೆ, ಅವ್ರ ಮುಂದೆ ಬರದಂತೆ ನೋಡ್ಕೊಳ್ತೇನೆ, ಏನು ಮಾಡ್ತೇನೆ ಅಂತಕ್ಕಂಥ ವಿದ್ವಾಂಸ ಏನೂ ಪ್ರಯೋಜನ. ವಿಧ ಜ್ಞಾನ ವೈರಾಗ್ಯಕ್ಕೆ ಕಾರಣವಾಗಬೇಕು, ಜ್ಞಾನ ಭಕ್ತಿಗೆ ಸಹಾಯಕವಾಗಬೇಕು. ಇಲ್ಲದೇ ಇದ್ದರೆ ಆ ಜ್ಞಾನ ಪ್ರಯೋಜನವೇನು? ಲೌಕಿಕ ವಿದ್ಯೆ ಇರಲಿ, ಆಧ್ಯಾತ್ಮಿಕ ವಿದ್ಯೆ ಇರಲಿ, ಆ ವ್ಯಕ್ತಿಯಲ್ಲಿ ಅಭಿಮಾನ ತ್ಯಾಗ ಜಿತೇಂದ್ರಿಯತ್ವ ಇದ್ದರೆ ದೈತ್ಯ ಬಾಲಕರೇ ಅವರು ನಿಶ್ಚಿತವಾಗಿಯೂ ಪರಮಾತ್ಮನ ಶರಣೆಗೆ ಬರ್ತಾರೆ. ಆದ್ದರಿಂದಾಗಿ ನಮ್ಮ ಗುರುಗಳ ಬಗ್ಗೆ ಕೇಳ್ತಾ ಇದ್ದೀರಲ್ಲ, ಚಂಡಾಮರ್ಕರ ಬಗ್ಗೆ ಕೇಳ್ತಾ ಇದ್ದೀರಲ್ಲ, ಒಳ್ಳೆಯ ವಿದ್ವಾಂಸರು. ತನ್ನ ತಂದೆಯಿಂದ ಉತ್ತಮವಾದ ವಿದ್ಯೆಯನ್ನು ಪಡೆದಿದ್ದಾರೆ. ಶುಕ್ರ ಗ್ರಹದ ಆಧಿಪತ್ಯ ಪಡೆಯತಕ್ಕಂಥ ಶುಕ್ರಾಚಾರ್ಯರ ಮಕ್ಕಳು ಅವರು. ಆದರೆ ನಮ್ಮ ಅಪ್ಪನ ದುಡ್ಡಿನ ಆಶೆಗಾಗಿ ತತ್ವಜ್ಞಾನ ಭಗವದ್ಭಕ್ತಿಯನ್ನು ಹೇಳೋ ಬದಲಾಗಿ ಹಣ ಹೇಗೆ ಗಳಿಸಬೇಕು, ಕಾಮನೆ ಹೇಗೆ, ಉಪಭೋಗ ಹೇಗೆ ಮಾಡಬೇಕು, ಇದನ್ನು ಕಲಿಸ್ತಾ ಇದ್ದಾರೆ, ದಾರಿ ತಪ್ಪಿದ್ದಾರೆ. ಅದಕ್ಕೋಸ್ಕರ ಅವರ ಬಗ್ಗೆ ಅನಾದರ ಇಲ್ಲ, ಅವರ ವಿಚಾರದ ಬಗ್ಗೆ ನನಗೆ ಅನಾದರ ಇದೆ. ಅದಕ್ಕೋಸ್ಕರ ಅವರ ಮಾತನ್ನು ನೀನು ಕೇಳಬೇಡಿ, ಭಗವಂತನಲ್ಲಿ ಆಸಕ್ತರಾಗಿರಿ ಅಂತ ನಿಮಗೆ ನಾನು ಹೇಳ್ತಾ ಇದ್ದೇನೆ. ಕೊನೆಗೆ ಏನು ಮಾಡಂತಿ ಪ್ರಹ್ಲಾದ ಹೇಳು ಅಂತ ತಿಳ್ಕೊಂಡಂತಂದರೆ ಏನಿಲ್ಲ. ಉಪೇತ ನಾರಾಯಣಮಾದಿದೇವಂ ಸಮುಕ್ತ ಸಂಗೈ ಇಷಿತೋಪವರ್ಗ. ವಿರಕ್ತರಾದ ಸಜ್ಜನರ ಸಹವಾಸವನ್ನು ಮಾಡಿ ಪರಮಾತ್ಮನಿಗೇನೇ ಶರಣು ಹೋಗೋಣ. ಆದಿದೇವನಾದ ಪರಮಾತ್ಮನ ಹತ್ತಿರ ಹೋಗ್ತಕ್ಕಂಥ ನಾವು ಪ್ರಯತ್ನ ಮಾಡೋಣ. ಆ ಭಗವಂತನನ್ನು ಒಲಿಸೋಣ. ಭಗವಂತನನ್ನು ಒಲಿಸುವಿಕೆ ಇದೇ ನಮ್ಮ ಜೀವನದ ಪ್ರಮುಖ ಉದ್ದೇಶವಾಗಿರಬೇಕು. ಪ್ರಹ್ಲಾದ ಬಹಳ ಕಳಕಳಿಯಿಂದ ಹೇಳ್ತಾ ಇದ್ದಾನೆ ನಮಗೆ. ಉದ್ದೇಶ ದೈತ್ಯ ಬಾಲಕರು ನಮಗೋಸ್ಕರ ಉಪದೇಶ ಮಾಡ್ತಾ ಇದ್ದಾನೆ ಪರಮಾತ್ಮ. ಆ ದೇವರಿಗೆ ಶರಣು ಹೋಗುವೆ. ಭಯಕೃತ್ ಅವನೇ, ಭಯನಾಶನನ್ನು ಅವನೇ. ಸ್ವಲ್ಪ ಹಿರಿಯ ದೈತ್ಯ ಬಾಲಕರಿದ್ರಲ್ಲ, ವ್ಯವಹಾರ ಜ್ಞಾನ ಇದ್ದವರು ಕೇಳ್ತಾರೆ, ಪ್ರಹ್ಲಾದ, ಲೋಕದಲ್ಲಿ ಒಬ್ಬ ರಾಜನನ್ನು ಒಲಿಸೋದು ಭಾಳ ಕಠಿಣ, ಒಬ್ಬ ಅಧಿಕಾರಿಯನ್ನು ಒಲಿಸೋದು ಕಠಿಣ. ಅಂಥದ್ದು ಈ ಜಗದೇಕ ಅಧಿಕಾರಿಯಾದಂಥ ಪರಮಾತ್ಮನನ್ನು ಒಲಿಸಬೇಕಾದ್ರೆ ಎಷ್ಟು ಕಷ್ಟಪಡಬೇಕಪ್ಪ. ಅವನನ್ನು ಒಲಿಸಬೇಕಾದ್ರೆ ಏನೇನು ಯಾವ್ಯಾವ ರೀತಿಯಿಂದ ನಾವು ಶ್ರಮ ಪಡಬೇಕು, ಎಷ್ಟು ಶ್ರಮ ಪಡಬೇಕು. ಆ ದೇವರನ್ನು ಒಲಿಸ್ಲಿಕ್ಕೆ ಸಾಧ್ಯ ಆಗ್ತದಾ? ಒಬ್ಬ ರಾಜನನ್ನೇ ನಾವು ಪ್ರೀತಿಸಲಿಕ್ಕೆ, ಸಂತೋಷಪಡಿಸೋದು ಬಹಳ ಕಠಿಣ. ಜೀವನ ಮನೆ ಮುಡುಪಾಗಿಡಬೇಕಾಗುತ್ತದೆ ಒಬ್ಬ ರಾಜನ ಒಲಿಸಬೇಕಾದ್ರೆ. ಅಂಥದ್ದು ಈ ಜಗತ್ತಿನ ರಾಜನನ್ನು ಒಲಿಸಬೇಕಾದ್ರೆ ಎಷ್ಟು ಶ್ರಮ ಇರಬೇಕಲ್ಲ. ಅಷ್ಟು ಶ್ರಮ ಯಾರು ಮಾಡ್ತಾರೆ ಪ್ರಹ್ಲಾದ? ಆ ದೇವರನ್ನು ಒಲಿಸುವ ಎಷ್ಟು ಕಷ್ಟ ಯಾರು ಪಡ್ತಾರೆ? ಪ್ರಹ್ಲಾದ ಹೇಳ್ತಾನೆ, ಚಿಂತೆ ಮಾಡಬೇಡಿ. ರಾಜರೆಲ್ಲರೂ, ಅಧಿಕಾರಿಗಳೆಲ್ಲರೂ ಅಪೂರ್ಣರು, ಅತೃಪ್ತರು. ಅತೃಪ್ತರನ್ನು ತೃಪ್ತಿಪಡಿಸೋದು ಕಷ್ಟ. ನಮ್ಮ ದೇವರು ಹಾಗಲ್ಲ.
ನಮ್ಮ ದೇವರು ನಿತ್ಯ ತೃಪ್ತ. ನಮ್ಮ ದೇವರನ್ನು ಒಲಿಸೋದು ಬಹಳ ಸುಲಭನೋ? ದೈತ್ಯ ಬಾಲಕರ ಅತಿ ಸುಲಭ ನಮ್ಮ ದೇವರನ್ನು ಒಲಿಸೋದು. ನೈಹ್ಯಚ್ಯುತಂ ಪ್ರೀಣಯತೋ ಬೌವ್ವಾಯಾಸೋ ಅಸುರೋತ್ತಮ. ನಮ್ಮ ದೇವರನ್ನು ಒಲಿಸೋದಕ್ಕೆ ಏನು ಶ್ರಮ ಪಡೋ ಕಾರಣ ಇಲ್ಲ. ನಮ್ಮ ದೇವರೇ ಹೇಳಿದ್ದಾನಲ್ಲ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಪರತಂ ಅಶ್ನಾಮಿ ಪ್ರಯತಾತ್ಮನಃ. ನಿನ್ನ ಹತ್ರ ಏನಿಲ್ಲಲ್ಲ, ಬೇಡ ಬಿಟ್ಬಿಟ್ಟು ಹೋಗಿ. ತುಳಸಿ ಒಂದು ದಳ ಶ್ರೀ ತುಳಸಿ ನೈವೇದ್ಯಕ್ಕೆ ಕೊಡಲಿಕ್ಕೆ ನಿನ್ನ ಹತ್ರ ಏನಿಲ್ವಾ? ಬೇಕಾಗಿಲ್ಲ. ಬಿಂದು ಗಂಗೋದಕವ, ಒಂದು ನೀರನ್ನು ನೈವೇದ್ಯ ಕೆಡಪ್ಪ, ನನ್ನ ಹತ್ರ ಏನಿಲ್ಲ ಪರಮಾತ್ಮ ಇಷ್ಟೇ ಇದೆ ಅಂತ ತಿಳ್ಕೊಂಡು ಅಂತೇಳಿ. ಆದರೆ ಅಡುಗೆ ಮನೆಯಲ್ಲಿ ಎಲ್ಲ ಅದು 100 ಅಡುಗೆಗಳನ್ನು ಮಾಡಿ ನನಗೆ ನೀರಿಟ್ಟರೆ ಮಾತ್ರ ನಾನು ಬಿಡೋದಿಲ್ಲ. ಮೋಸ ಮಾಡಲಿಕ್ಕೆ ಬರಬೇಡಿ ನನಗೆ. ನಿನಗೆ ದೇವರು ಸಾಮರ್ಥ್ಯ ಕೊಟ್ಟಿದ್ದಾನೆ, 10 ಪಕ್ವಾನ ಮಾಡೋ ಸಾಮರ್ಥ್ಯ ಕೊಟ್ಟಿದ್ದಾನೆ, 10 ಪಕ್ವಾನ ಮಾಡಿ ನೈವೇದ್ಯ ಕೆಡು. ಇಲ್ಲ ಬರೀ ಚಟ್ನಿ ಭಕ್ರಿ ಅಷ್ಟೇ ಯೋಗ್ಯತೆ ಕೊಟ್ಟಿದ್ದಾನ, ಅಷ್ಟೇ ಇಡು, ಪರವಾಗಿಲ್ಲ. ಇಲ್ಲಪ್ಪ ನಾನೇ 4 ಜನ ಭಿಕ್ಷೆ ಬೇಡ್ಕೊಂಡು ಬರ್ತೇನೆ, ಭಿಕ್ಷೆ ಬೇಡಿದ್ದೇ ಇಡು. ಇಲ್ಲ ಪರಮಾತ್ಮ ನೀರು ಕುಡದೇ ಇರುವ ಪರಿಸ್ಥಿತಿ ನನಗಿದೆ, ಅಷ್ಟೇ ನೈವೇದ್ಯ ಕೆಡು. ಆದರೆ ನಿನ್ನ ಯೋಗ್ಯತೆಗೆ ಮೋಸ ಮಾಡಬೇಡ. ನಾವೆಲ್ಲರೂ ಭಗವಂತನಿಗೆ ಮೋಸ ಮಾಡ್ತಾ ಇದ್ದೇವೆ. ನಮಗೋಸ್ಕರ ಗ್ಯಾಸ್ ಮೇಲೆ ಅನ್ನ ಸಾರು ಪಲ್ಯ ಚಟ್ನಿ ಕೋಸಂಬರಿ, ಆನಂತರ ಪುರಿ ಭಾಜಿ ಬಜಿ, ದೇವರಿಗೆ ಒಂದು ಕಲಸಕ್ಕರೆ ತುಂಡು. ದೇವರಿಗೆ ಒಂದು ಬೆಲ್ಲದ ಚೂರು ಕೊಡು. ಪರಮಾತ್ಮ ಬಿಡ್ತಾನೆ. ಅಷ್ಟು ಭೋಗ ನೀನು ಮಾಡ್ತೀಯಲ್ಲ, ನನಗೋಸ್ಕರ ಮಾಡು, ಮಡಿಯಲ್ಲಿ ಮಾಡು. ಕೃಷ್ಣಾರ್ಪಣ ನನ್ನ ಮುಂದಿಡು. ಸಾಧ್ಯವಾದಷ್ಟು ಶುದ್ಧಿಯಿಂದ ಮಾಡಲ್ಲ ನಿಮ್ಗೆ, ಬೇಡ ಅಂತಂದವ್ರೆ. ನಿನಗೆ ಎಷ್ಟಾಗ್ತದೆ ಅಷ್ಟು ಶುದ್ಧಿಯಿಂದ ಮಾಡು. ಆದರೆ ನನಗೆ ಕೊಡದೆ ಊಟ ಮಾಡಬೇಡ. ನನಗೇನು ಕೊಡ್ತೀವಿ ಅದನ್ನೇ ತಿನ್ನು. ಪರಮಾತ್ಮ ಅಂಗಡಿಯಲ್ಲಿ ಹೋಗಿ ನನಗೆ ಸಮೋಸ ಆನಂತರ ಪಾವಡ ತಿನ್ನಬೇಕಾಗಿದೆ, ಅದನ್ನು ನೈವೇದ್ಯ ಕೆಡಲ? ಸರ್ವತಾ ಇಲ್ಲ. ನಿಷಿದ್ಧ ಪದಾರ್ಥ ಇಟ್ಟು ರವ ನರಕಕ್ಕೆ ಹೋಗ್ತಿ. ಹಾಗಾದ್ರೆ ನಿನ್ನ ನೈವೇದ್ಯ ತೋರಿಸಲೇ ತಿನ್ನಲಿ. ನಾನು ನೈವೇದ್ಯ ತಿಂದರು ತೋರಿಸದೆ ತಿಂದರು ನಿನ್ನಿಂದ ರವ ನರಕಕ್ಕೆ ಹೋಗ್ತಿ. ನಿಷಿದ್ಧ ಪದಾರ್ಥ ನೈವೇದ್ಯಕ್ಕೆ ಇಡ್ಲಿಕ್ಕೆ ಬರೋದಿಲ್ಲ. ನಿಷಿದ್ಧ ಪದಾರ್ಥ ಈರುಳ್ಳಿ ಬೆಳ್ಳುಳ್ಳಿಯಿಂದ ಮಾಡಿದ ಅಡುಗೆ ನೈವೇದ್ಯಕ್ಕೆ ಇಟ್ಟು ರವ ನರಕಕ್ಕೆ ಹೋಗ್ತಿ. ಇಲ್ಲ ನಾನು ಕೊಡದೆ ಈರುಳ್ಳಿ ಬೆಳ್ಳುಳ್ಳಿ ಮಾಡ್ಕೊಂಡು ತಿಂದು ರವ ನರಕಕ್ಕೆ ಹೋಗ್ತಿ. ಹಾಗೇನು ಮಾಡೋಣ? ನಿಷಿದ್ಧವಾಗದೇ ಇದ್ದ ಪದಾರ್ಥವನ್ನೇ ಇಡ್ತಿಂತೇನೆ ಅಂತ ಪ್ರತಿಜ್ಞೆ ಮಾಡು. ಹೋಟೆಲ್ನ ಹೋಗಿ ತಿನ್ನೋದಿಲ್ಲ ಅಂತ ಪ್ರತಿಜ್ಞೆ ಮಾಡು. ನಾನು ಹೋಟೆಲ್ನ ಹೋಗ್ತೇನೆ, 5 ಸ್ಟಾರ್ ಹೋಟೆಲ್ಗೆ ಹೋಗ್ತೇನೆ, ಮಜಾ ಮಾಡ್ತೇನೆ, ಆದರೂ ದೇವರು ಒಲಿಲಿ. ಏನು ರೀ ಆಚಾರ್ಯ, ದೇವರಿಗೋಸ್ಕರ ಎಷ್ಟು ಮಾಡಿದ್ದೇವೆ, ಎಷ್ಟು ವ್ರತ ಮಾಡಿದೆವು, ಎಷ್ಟು ಚಾತುರ್ಮಾಸ್ಯ ವ್ರತ ಭಜನೆ ಮಾಡಿದೆವು, ಹಾಗೆ ಮಾಡಿದೆವು ಹೀಗೆ ಮಾಡಿದೆವು, ಅದು ದೇವರು ಒಲಿತಾ ಇಲ್ಲ. ಹೋಟೆಲ್ಗೆ ಹೋಗೋದು ಬಿಟ್ಟಿದ್ಯಾ? ಈರುಳ್ಳಿ ಬೆಳ್ಳುಳ್ಳಿ ಬಿಟ್ಟಿದ್ಯಾ? ನಿಷಿದ್ಧ ಪದಾರ್ಥ ಬಿಟ್ಟಿದ್ಯಾ? ಬಿಟ್ಟಿಲ್ಲ. ಹಾಗಾದರೆ ನಾನು ಯಾಕೆ ಒಲಿಬೇಕು ನಿನಗೆ? ನನ್ನ ಆಜ್ಞೆಯನ್ನು ಪರಿಪಾಲನೆ ಮಾಡ್ತಾ ಇಲ್ಲ. ಆದ್ದರಿಂದಾಗಿ ನಾನು ಯಾಕೆ ನಿನಗೆ ಸಂತೋಷ ಪಡಬೇಕು? ದೇವರು ಇದನ್ನೇ ಕೇಳ್ತಾನೆ. ಪ್ರಹ್ಲಾದ ಅದನ್ನೇ ಹೇಳ್ತಾನೆ. ದೇವರನ್ನು ಸಂತೋಷಪಡಿಸೋದು ಬಹಳ ಸುಲಭ, ಅವನು ಹೇಳಿದ ನಿಯಮಗಳನ್ನು ಪರಿಪಾಲಿಸಿದರೆ. ವರ್ಣಾಶ್ರಮೋಚಿತ ಧರ್ಮಗಳನ್ನು ಪರಿಪಾಲನೆ ಮಾಡ್ತಾ, ನಿಷಿದ್ಧ ಪದಾರ್ಥಗಳನ್ನು ತಿನ್ನದೆ, ಬೇಕಾದಷ್ಟು ಅನಿಷಿದ್ಧವಾದದ್ದನ್ನು ಬೇಕಾದಷ್ಟು ಪಕ್ವಾನ ಮಾಡಿಕೊಂಡು ನೈವೇದ್ಯ ತೋರಿಸು. ನನಗೂ ಕೊಡು, ಜಿಲೇಬಿ ಮಾಡು, ನೈವೇದ್ಯ ತೋರಿಸು. ಅಂಗಡಿಯಿಂದ ತರಬೇಡ ಮತ್ತೆ. ಆದ್ದರಿಂದಾಗಿ ಪ್ರಹ್ಲಾದ ಹೇಳಿದ ಮಾತು ಇದು.
ನಹಿ ಅಚ್ಯುತಂ ಪ್ರೀಣಯತಃ ಬಹ್ವಾಯಾಸೋ ಅಸುರಾತ್ಮಜಾ. ಭಗವಂತನನ್ನು ಸಂತೋಷಪಡಿಸಲಿಕ್ಕೆ ಬಹಳ ಆಯಾಸ ಪಡುವ ಅವಶ್ಯಕತೆ ಇಲ್ಲ. ಯಾಕೆ? ಆತ್ಮವತ್ ಸರ್ವಭೂತಾನಾಂ, ಭಾಳ ದೂರನೂ ಇಲ್ಲ. ಮಿನಿಸ್ಟರ್ನ ಭೇಟಿ ಆಗಬೇಕಾದ್ರೆ ಅವನು ಇದ್ದಲ್ಲಿ ಹೋಗ್ಬೇಕಾಗ್ತದೆ, ಇಲ್ಲೇ ಇದ್ದಾನೆ. ಆತ್ಮವತ್ ಸರ್ವಭೂತಾನಾಂ, ಪರಮಾತ್ಮ ಪೂರ್ಣನಾಗಿ ನಿತ್ಯ ತೃಪ್ತನಾದ ಪರಮಾತ್ಮ ನಮ್ಮ ಹೃದಯದಲ್ಲೇ ಇದ್ದಾನೆ. ಅಷ್ಟೇ ಅಲ್ಲ, ಉಳಿದ ಕೆಲಸ ಮಾಡಬೇಕಾಗಿದ್ದರೆ ಕಷ್ಟಪಡಬೇಕು. ಪರಮಾತ್ಮ ಸಿದ್ಧ ಸಾಧನ. ಭಗವಂತನಿಗೆ ಸಿದ್ಧ ಸಾಧನ ಅಂತ ತಿಳ್ಕೊಂಡಂತೇಳಿ ಶ್ರೀಮನ್ ನ್ಯಾಯಸೋಧದಲ್ಲಿ ಹೇಳ್ತಾರೆ. ಸಿದ್ಧ ಸಾಧನ ಅಸಿದ್ಧ ಸಾಧನ ಅಂತಂದ್ರೇನು? ಹೊಟ್ಟೆ ತುಂಬಿಸ್ಕೊಳ್ಬೇಕಾದ್ರೆ ಒಲೆ ಹೊತ್ತಿಸ್ಬೇಕು. ಆ ನಂತರ ಅನ್ನ ತಯಾರು ಮಾಡಬೇಕು. ಇವು ಅಸಿದ್ಧ ಸಾಧನೆ. ಇದು ಅದನ್ನು ತಯಾರು ತಯಾರು ಮಾಡಿಕೊಂಡು, ನಮ್ಮ ದೇವರು ಹಾಗಲ್ಲ. ನಮ್ಮ ದೇವರು ಹೇಗೆ ಅಂತ ತಿಳ್ಕೊಂಡಂತಂದರೆ, ಕಟ್ಟಿಗೆ ಕಡಿಯಬೇಕಾಗಿದೆಲ್ಲ ಕೊಡಲಿ ತಯಾರಿದೆ, ಸಿದ್ಧ ಸಾಧನ. ಹಾಗಾದರೆ ಕಟ್ಟಿಗೆ ಬರಲಿ ಇಲ್ಲ, ಸ್ವಲ್ಪ ಪ್ರಯತ್ನ ಮಾಡು, ಕೊಡಲಿ ಎತ್ತು ಕತ್ತರಿಸು, ಕಟ್ಟಿಗೆ ತೆಗೆದು. ಪರಮಾತ್ಮನಿಗೋಸ್ಕರ ಸ್ವಲ್ಪ ಅವನು ಹೇಳಿದ ವರ್ಣಾಶ್ರಮ ಧರ್ಮ ಪರಿಪಾಲನೆ ಮಾಡು, ಪರಮಾತ್ಮ ಎಲ್ಲವನ್ನು ಕೊಡ್ತಾನೆ. ಹೇಳಿದ್ದಾನಲ್ಲ, ಬ್ರಾಹ್ಮಣನಾಗಿದ್ದೀನಿ ನೀನು, ಅಧ್ಯಯನ ಅಧ್ಯಾಪನ, ಆನಂತರ ಯಜನ ಯಾಜನ ದಾನ ಪ್ರತಿಗ್ರಹ ಮಾಡು, ದೇವರು ಒಲಿತಾನೆ. ಸಾಧನ ತಯಾರಿದೆ. ಸಾಧನವನ್ನು ನಾವು ಗಳಿಸಬೇಕು ಅವಶ್ಯಕತೆ ಇಲ್ಲ. ಕಮ್ಮಾರು ಹೋಗಿ ಮತ್ತು ಕಬ್ಬಿಣ ಕುಟ್ಟಿ ಕೊಡಲಿ ತಯಾರು ಮಾಡಿ ಕಟ್ಟಿಗೆ ಕತ್ತರಿಸಿ ಅದಕ್ಕೆ ಹೆಂಡಲ್ ಹಾಕಿಲ್ಲ, ತಯಾರಿದ್ದಾನೆ ಪರಮಾತ್ಮ. ದಾಸರಿದೆ ಹೇಳ್ತಾರೆ, ಸಿದ್ಧ ಸಾಧನವಿದು ಆ ಬಿಂಬ ಮೂರ್ತಿಯನ್ನು ಕಾಣಲು ಅಂತ ತಿಳ್ಕೊಂಡಂತೇಳಿ. ಪರಮಾತ್ಮ ಅನುಗ್ರಹ ಮಾಡಲಿಕ್ಕೆ ತಯಾರಾಗಿ ಕೂತ್ಕೊಂಡಿದ್ದಾನೆ. ನಾವು ಬೇಕಾದ ಸಕಲ ಸುಖಗಳನ್ನು ಕೈಯಲ್ಲಿ ಹಿಡ್ಕೊಂಡು ಕೂತ್ಕೊಂಡಿದ್ದಾನೆ. ಕೇವಲ ನೀನು ನನ್ನ ಹತ್ತಿರ ಬಾ, ನಾನು ಹೇಳಿದ ಕೆಲವು ನಿಯಮಗಳನ್ನು ಪರಿಪಾಲಿಸು, ಕೊಡ್ತೇನೆ. ಮಗನಿಗೆ ಹೇಳೋದಿಲ್ವೇ, ಚಾಕ್ಲೇಟ್ ತಂದಿಟ್ಟಿದ್ದೇನೆ, ಇಷ್ಟು ಅಭ್ಯಾಸ ಮಾಡು, ಹೋಮ್ವರ್ಕ್ ಪೂರ ಮಾಡಿ ಕೊಡ್ತೇನೆ. ಪರಮಾತ್ಮನು ಹಾಗೆ. ಸಿದ್ಧತ್ವಾತ್ ಇಹ ಸರ್ವತಃ. ಪರಮಾತ್ಮ ನಿತ್ಯ ತೃಪ್ತ, ನಮ್ಮಿಂದ ಏನು ಬೇಕಾಗಿಲ್ಲ. ಅವನಿಗೆ ಲಂಚ ಕೊಡೋದು ಬೇಕಾಗಿಲ್ಲ, ಅವನಿಗೆ ಸಂಬಳ ಕೊಡುವ ಅವಶ್ಯಕತೆ ಇಲ್ಲ. ಅವನಿಗೆ ಆ ವಸ್ತು ಬೇಕು ಈ ವಸ್ತು ಬೇಕು ಅಂತ ಅನ್ನೋ ಆಶೆ ಇಲ್ಲ. ಇಲ್ಲಿ ಅಧಿಕಾರಿಗಳಿಗೆ ಅದಕ್ಕೆ ಆಶೆ ಇರ್ತದೆ, ಅವನಿಗೇನೂ ಇಲ್ಲ. ಅವನಿಗೇನು ಹೇಳ್ತಾನೆ, ನನ್ನನ್ನು ಪ್ರೀತಿಸು, ನಾನು ಹೇಳಿದ ಕೆಲವು ನಿಯಮಗಳನ್ನು ಪರಿಪಾಲಿಸು. ಎಷ್ಟು ಸುಲಭ ಇದೆಯಲ್ಲ. ಇದು ಅಸಂಭವವಲ್ಲ. ಪರಮಾತ್ಮನ ಸಂತೋಷಪಡಿಸೋದು ಅಸಂಭವ ಆಗುವುದಿಲ್ಲ. ಇವನನ್ನು ಏನು ಶ್ರಮ ಪಡೋ ಕಾರಣವಿಲ್ಲ. ಪ್ರಜ್ಞಗಾತ್ಮಸ್ವರೂಪೇಣ ಕಾಲರೂಪೇಣ ಚ ಸ್ವಯಂ ವ್ಯಾಪಕ ನಿರ್ದೇಶೋ ಅನಿರ್ದೇಶೋ ಅವಿಕಲ್ಪಿತ. ಪರಮಾತ್ಮ ಎಷ್ಟು ವಿಶಿಷ್ಟನಾಗಿರ್ತಕ್ಕಂಥ ರೀತಿಯಲ್ಲಿದ್ದಾನೆ. ಪ್ರತ್ಯಗಾತ್ಮ ಸ್ವರೂಪ, ಅಂತರ್ಯಾಮಿಯಾಗಿರ್ತಕ್ಕಂಥವನೇ ಇದ್ದಾನೆ, ದೂರ ಇಲ್ಲ. ಪ್ರತ್ಯಗಾತ್ಮ ಅಂದರೆ ಅಂತರ್ಯಾಮಿ. ಒಳಗೆ ಪುರುಷ ರೂಪದಿಂದ ನಮ್ಮ ಅಂತರ್ಯಾಮಿಯಾಗಿದ್ದು ನಮ್ಮ ಶ್ವಾಸೋಚ್ಛ್ವಾಸ ಮಾಡಿಸ್ತಾ ಇದ್ದಾನೆ. ಕಣ್ಣಿನ ನೋಡುವಂತೆ ಮಾಡ್ತಾ ಇದ್ದಾನೆ, ಕಿವಿ ಕೇಳುವಂತೆ ಮಾಡ್ತಾ ಇದ್ದಾನೆ, ನಾಲಿಗೆಯಿಂದ ಮಾತನಾಡುವಂತೆ ಮಾಡ್ತಾ ಇದ್ದಾನೆ, ಹಸಿವೆಯನ್ನು ಕೊಡ್ತಾ ಇದ್ದಾನೆ. ಆಹಾರ ತೆಗೆದುಕೊಳ್ಳುವುದಕ್ಕೋಸ್ಕರ ನಾಲಿಗೆ, ರುಚಿ ನೋಡಲಿಕ್ಕೆ ನಾಲಿಗೆ, ಅದನ್ನು ಕಟ್ ಮಾಡೋದಕ್ಕೋಸ್ಕರ ಹಲ್ಲುಗಳನ್ನು ಕೊಟ್ಟಿದ್ದಾನೆ. ಹಸಿವೆಯನ್ನು ದೂರ ಮಾಡ್ತಾನೆ. ಜೀರ್ಣ ಮಾಡಲಿಕ್ಕೆ ಒಳಗೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನರನ್ನು ಇಟ್ಟಿದ್ದಾನೆ. ಪುರುಷ ರೂಪದಿಂದ ಇಷ್ಟೆಲ್ಲ ಇಟ್ಟು ಶ್ವಾಸೋಚ್ಛ್ವಾಸದ ಆಕ್ಸಿಜನ್ ಕೊಟ್ಟು ತಿಂದದ್ದನ್ನು ಜೀರ್ಣ ಮಾಡಿ ಶಕ್ತಿಯನ್ನು ಸಾಮರ್ಥ್ಯವನ್ನು ಊರ್ಜಾ ಕೊಟ್ಟು
ಪರಮಾತ್ಮ ಮುಂದುವರಿಸ್ತಾ ಇದ್ದಾನೆ. ಕಾಲರೂಪದಿಂದ ಹಗಲು ರಾತ್ರಿ, ಸೂರ್ಯ ಚಂದ್ರನ್ನು ಕೊಟ್ಟಿದ್ದಾನೆ, ನಕ್ಷತ್ರಗಳನ್ನು ಕೊಟ್ಟಿದ್ದಾನೆ, ಗ್ರಹಗಳನ್ನು ಕೊಟ್ಟಿದ್ದಾನೆ. ಈ ರೀತಿಯಾಗಿ ಪುರುಷ ಮತ್ತು ಕಾಲನಾಮಕನಾಗಿ ಪರಮಾತ್ಮ ನಮಗೆ ವಿಶೇಷವಾಗಿರ್ತಕ್ಕಂತಹ ಪರಮಾತ್ಮ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಕೇವಲ ಅನುಭವಾನಂದ ರೂಪ ಪರಮೇಶ್ವರ. ದೈತ್ಯ ಬಾಲಕರೇ, ಪರಮಾತ್ಮ ಆನಂದ ಪರಿಪೂರ್ಣ. ಅವನಿಗೇನು ಬೇಕಾಗಿಲ್ಲ. ಅವನನ್ನು ಸಂತೋಷಪಡಿಸಲಿಕ್ಕೆ ಏನು ಶ್ರಮ ಪಡುವ ಅವಶ್ಯಕತೆ ಇಲ್ಲ. ಆದರೆ ಮಾಯೆಯ ಅಂತರ್ಹಿತೈಶ್ವರ್ಯಂ, ಈ ನಿಯಾಮಕನಾಗಿರ್ತಕ್ಕಂಥ ಭಗವಂತನನ್ನು ನಾವು ಪ್ರಕೃತಿದತ್ತವಾದ ಸತ್ವರಜಸ್ತಮೋ ಗುಣಗಳು ಅಂತೇನಿವೆ, ಆ ಗುಣಸರ್ಗ ಅಂತ ತಿಳ್ಕೊಂಡಂತೇನಿದೆ, ಗುಣಗಳಿಂದ ಹುಟ್ಟಿರ್ತಕ್ಕಂತಹ, ಆ ಗುಣಗಳಿಂದ ಬಂದಿರತಕ್ಕಂಥ ಅಜ್ಞಾನ, ವಿಪರೀತ ಜ್ಞಾನ, ಮೋಹ ಇತ್ಯಾದಿಗಳ ಇಂದ ನಮ್ಮ ಕಣ್ಣನ್ನು ಮುಚ್ಚಿಕೊಂಡು ಬಿಟ್ಟಿದ್ದೇವೆ. ಮುಚ್ಚಿಕೊಂಡಿದ್ದರಿಂದಾಗಿ ಆ ದೇವರು ಎದುರಿಗಿದ್ರು ಕಾಣಿಸ್ತಾ ಇಲ್ಲ. ಅವನು ಕೊಡುವ ಸುಖ ಸಾಧನೆ ಎದುರಿಗಿಟ್ಟರು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಆದ್ದರಿಂದಾಗಿ ಮೊಟ್ಟ ಮೊದಲು ಈ ಮಾಯೆಯಿಂದ ಹೊರಗೆ ಬರಬೇಕು. ಮಾಯೆಯಿಂದ ಹೊರಗೆ ಬರಬೇಕಾದ್ರೆ ಏನು ಮಾಡಬೇಕು? ಮಾಯೆಯಿಂದ, ನಮ್ಮ ಮಾಯಾದಿಂದ ನಾವೇನು ತಿಳ್ಕೊಂಡಿದ್ದೇವೆ? ಭಗವಂತನೇ ಇಚ್ಛಾರೂಪವಾದ ಮಾಯೆಯಿಂದ ದುಡ್ಡಿನಿಂದ ಸುಖ ಸಿಗ್ತಾಯಿದೆ ಅಂತ ತಿಳ್ಕೊಂಡಿದ್ದೇವೆ, ಮನೆಯಿಂದ ಸುಖ ಸಿಗ್ತಾಯಿದೆ ಅಂತ ತಿಳ್ಕೊಂಡಿದ್ದೇವೆ, ಬಟ್ಟೆಗಳಿಂದ ಸುಖ ಸಿಗ್ತಾಯಿದೆ ಅಂತ ತಿಳ್ಕೊಂಡಿದ್ದೇವೆ, ಆಹಾರ ಪದಾರ್ಥಗಳಿಂದ ಸುಖ ಸಿಗ್ತದೆ ಅಂತ ತಿಳ್ಕೊಂಡಿದ್ದೇವೆ, ತಂದೆಯಿಂದ ಸುಖ ಸಿಗ್ತದೆ, ತಾಯಿಯಿಂದ ಸುಖ ಸಿಗ್ತದೆ, ಗಂಡನಿಂದ ಸುಖ ಸಿಗ್ತದೆ, ಹೆಂಡತಿಯಿಂದ ಸುಖ ಸಿಗ್ತದೆ, ಮಕ್ಕಳಿಂದ ಸುಖ ಸಿಗ್ತದೆ ಅಂತನ್ನು ಅಜ್ಞಾನದಲ್ಲಿ ಏನಿದೆಯಲ್ಲ, ಇದು ನಮ್ಮ ಕಣ್ಣನ್ನು ಮುಚ್ಚಿದೆ. ಆದರೆ ಇವರಲ್ಲಿ ಎಲ್ಲರಲ್ಲಿಯೂ ಇದ್ದು ಸುಖ ಕೊಡುವನು ಭಗವಂತ. ಭಗವಂತ ಸಂತೃಪ್ತನಾದರೆ ಹಣ ನಮಗೆ ಸುಖ ಕೊಡ್ತಾರೆ. ಭಗವಂತ ಸಂತುಷ್ಟನಾಗಿದ್ದರೆ ಹೆಂಡತಿ ಮಕ್ಕಳು ಸುಖ ಕೊಡ್ತಾರೆ. ಭಗವಂತ ಸಂತುಷ್ಟನಾಗಿದ್ದರೆ ಬಂಧುಗಳು ಸಂತೋಷ ಕೊಡ್ತಾರೆ. ಭಗವಂತ ಸಂತುಷ್ಟನಾಗಿದ್ದರೆ ತಂದೆ ತಾಯಿಗಳಿಂದ ಸಂತೋಷ ಸುಖ ಸಿಗ್ತಾರೆ. ಇದನ್ನೇ ಮೈತ್ರೇಯಿಗೆ ಯಾಜ್ಞವಲ್ಕರು ಉಪದೇಶ ಮಾಡ್ತಾರೆ. ನಹ ಅರೆ ವಾ ಪತ್ಯುಕ್ಕಾಮಾಯ ಪತಿಪ್ರಿಯೋ ಭವತಿ, ಅರೆ ಜಾಯಾ ಕಾಮಾಯ ಜಾಯಾ ಪ್ರಿಯೋ ಭವತಿ ನ ಪ್ರಿಯೋ ಭವತಿ. ಪ್ರಿಯ ಭವತಿ ಹರಿ, ಅಂತರ್ಯಾಮಿಯಾದಂಥ ಹರಿ ಇಚ್ಛೆಯಿಂದ ಎಲ್ಲರೂ ಪ್ರಿಯರಾಗ್ತಾರೆ. ಹರಿ ಇಚ್ಛೆ ಇಲ್ಲದೇ ಇದ್ದರೆ ಎಲ್ಲರೂ ಅಪ್ರಿಯರಾಗ್ತಾರೆ. ಈ ಒಂದು ಆ ಸೆಂಟ್ರಲ್ ಐಡಿಯಾ ನಮಗೆ ಗೊತ್ತಿರಬೇಕು. ಅದಕ್ಕೋಸ್ಕರ ಆ ಪರಮಾತ್ಮನನ್ನು ಪಡೆಯಬೇಕಾಗಿದ್ದರೆ ಗುಣತ್ರಯ ವಿಕಾರದಿಂದ ಸ್ವಲ್ಪ ಹೊರಗೆ ಬಂದು ಭಗವಂತನೇ ಎಲ್ಲ ರೀತಿಯಿಂದಲೂ ಸುಖದಾಯಕ ಅಂತ ತಿಳ್ಕೊಂಡು ಅಂತೇಳಿ ಭಗವಂತನಿಗೆ ಶರಣು ಹೋಗೋದನ್ನು ಕಲಿಯಿರಿ ಅಂತ ತಿಳ್ಕೊಂಡು ಅಂತ ಹೇಳ್ತಾ ಇದ್ದಾನೆ ಪ್ರಹ್ಲಾದ. ಸುಖ ಬೇಕಲ್ಲ, ಭಗವಂತ ಸಂತುಷ್ಟನಾಗಬೇಕಲ್ಲ. ತಸ್ಮಾತ್ ಸರ್ವೇತು ಭೂತೇಷು, ತಸ್ಮಾತ್ ಸರ್ವೇಷು ಭೂತೇಷು ಸೌಹೃದಂ ಭಾವಂ ಆಸುರಂ ಉನ್ಮುಚ್ಯ ತಯಾ ತುಷ್ಯತ್ಯಧೋಕ್ಷಜ. ತಸ್ಮಾತ್ ಸರ್ವೇಷು ಭೂತೇಷು ಕುರುತ ಸೌಹೃದಂ. ಆಸುರ ಸ್ವಭಾವದಲ್ಲಿ ಇನ್ನೊಬ್ಬರನ್ನು ಬೈಬೇಕು, ಅಪಮಾನ ಮಾಡಬೇಕು, ಇನ್ನೊಬ್ಬರನ್ನು ಪೀಡಿಸಿ ಹಣ ತೆಗೆದುಕೊಳ್ಬೇಕು ಅಂತಕ್ಕಂಥ ಆಸುರ ಭಾವವನ್ನು ಬಿಟ್ಬಿಡಿ. ಎಲ್ಲರಲ್ಲಿ ಇದ್ದ ಭಗವಂತನನ್ನು ಕಾಣುತ್ತಾ ಹಿರಿಯರಿಗೆ ಆದರ ಕೊಡಿ, ಮಿತ್ರರಿಗೆ ಪ್ರೀತಿಯನ್ನು ತೋರಿಸಿ, ನಿಮಗಿಂತ ಕಡಿಮೆಯವರಿಗೆ ಹೆಲ್ಪ್ ಮಾಡಿ, ಸಹಾಯ ಮಾಡಿ. ಈ ರೀತಿಯಾಗಿ ಅಲ್ಲಿದ್ದ ಭಗವಂತನನ್ನು ಸಂತೋಷಪಡಿಸಿದರೆ
ಆಗ ಪರಮಾತ್ಮ ನಿಶ್ಚಿತವಾಗಿಯೂ ನಮಗೆ ಅನು ಮಾಡ್ತಾನೆ. ವಿಷ್ಣೋ ಗೃಹತ್ವಾದ್ ಭೂತೇಷು ದಯಾ ಕಾರ್ಯ ಅವಿಜಾನತ. ಎಲ್ಲರ ಶರೀರ ಪರಮಾತ್ಮನಿರುವ ಮನೆ, ಮಂದಿರ. ತಂದೆ ಭಗವಂತನ ಮಂದಿರ, ತಾಯಿ ಭಗವಂತನ ಮಂದಿರ, ಹೆಂಡತಿ ಭಗವಂತನ ಮಂದಿರ, ಗಂಡ ಭಗವಂತನ ಮಂದಿರ, ಮಕ್ಕಳು ಭಗವಂತನ ಮಂದಿರ, ಮಿತ್ರರು ಭಗವಂತನ ಮಂದಿರ, ಭಿಕ್ಷುಕರು ಭಗವಂತನ ಮಂದಿರ, ದೀನ ದಲಿತರು ಭಗವಂತನ ಮಂದಿರ. ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ, ಪರಮಾತ್ಮನ ಮಂದಿರವಾದ್ದರಿಂದಾಗಿ ಅವರ ಮೇಲೆ ದಯ ತೋರಿಸಿ. ದಯಾ ಕಾರ್ಯ ಅವಿಜಾನತ. ಏನು ಚಿಂತೆ ಮಾಡದೆ ಪರೋಪಕಾರ ಮಾಡಿ. ಒಬ್ಬನನ್ನು ಸಂತೋಷಪಡಿಸಿದರೆ ಅದು ದೊಡ್ಡ ದೇವರ ಪೂಜೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇದನ್ನೇ ಅರ್ಥ ನಾವು ಮಾಡಿಕೊಳ್ಳೋದಿಲ್ಲ. ಅವರನ್ನು ತಿರಸ್ಕಾರ ಮಾಡ್ತೇವೆ, ಇವರನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತೇವೆ, ಮತ್ತೊಬ್ಬರನ್ನು ಬೈತೇವೆ, ಇನ್ನೊಬ್ಬರನ್ನು ನಿಂದೆ ಮಾಡ್ತೇವೆ, ಅವರನ್ನು ಅಪಮಾನ ಮಾಡ್ತೇವೆ. ಪರಮಾತ್ಮ ಒಲಿ ಅಂದರೆ ಒಲಿತಾನೆಯೇ? ಇಲ್ಲ. ಸಂತೋಷಂ ಜನಯತ್ ಪ್ರಾಜ್ಞ ತದೇವ ಈಶ್ವರ ಪೂಜನಂ. ಒಬ್ಬ ದುಃಖದಲ್ಲಿದ್ದ ವ್ಯಕ್ತಿಗೆ ಸಂತೋಷ ಕೊಡಿ, ಅವನ ದುಃಖವನ್ನು ದೂರ ಮಾಡಿ. ತಂದೆ ತಾಯಿಗಳು ರೋಗದಿಂದ ಪೀಡಿತರಾಗಿದ್ದಾರೆ, ಸೇವೆ ಮಾಡಿ ದುಃಖದಿಂದ ದೂರ ಮಾಡಿ. ಹೆಂಡತಿ ಕಷ್ಟದಲ್ಲಿದ್ದಾಳೆ, ಅವನಿಗೆ ಸಹಾಯ ಮಾಡಿ ಅನುಕೂಲ ಮಾಡಿಕೊಡಿ. ಗಂಡ ಬಹಳ ಪರಿಶ್ರಮ ಪಡ್ತಾ ಇದ್ದಾನೆ, ಅವನಿಗೆ ಯೋಗಕ್ಷೇಮ ನೋಡಿಕೊಂಡು ಅಲ್ಲಿದ್ದ ಭಗವಂತನ ಸಂತೋಷಪಡಿಸಿ. ಇದಕ್ಕಿಂತ ಬೇರೆ ಏನು ಹೇಳ್ತದೆ? ಇದೇ ತಪಸ್ಸಲ್ವ? ಆದ್ದರಿಂದಾಗಿ ಎಲ್ಲ ಕಾಲದಲ್ಲಿಯೂ ಪರಮಾತ್ಮ ಸೃಷ್ಟಿಯಲ್ಲಾಗಲಿ ಪ್ರಳಯದಲ್ಲಾಗಲಿ ನಿರ್ವಿಕಾರನಾಗಿರ್ತಕ್ಕಂತಹ ಭಗವಂತ ಕಾಲರೂಪದಿಂದ ಹೊರಗೆ ಇದ್ದು ಅಂತರ್ಯಾಮಿಯಾಗಿ ಒಳಗಿದ್ದು ಅಣುವಿಗೂ ಅಣುವಾಗಿ ದೊಡ್ಡ ವಸ್ತುಗಳಿಗಿಂತಲೂ ದೊಡ್ಡ ವಸ್ತುವನಾಗಿ ಅಣೋರಣೀಯಾನ್ ಮಹತೋಮಹೀಯಾನ್ನಾಗಿ ಪರಮಾತ್ಮನನ್ನು ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸ್ತೀವಿ. ಒಮ್ಮೆ ಪರಮಾತ್ಮ ಒಲಿದರೆ ಸಾಕು. ತುಷ್ಟೇ ಚ ತತ್ರ ಕಿಮಲಭ್ಯಮನಂತ ಆದ್ಯೆ. ಅನಂತ ಆದ್ಯ. ಅನಂತ ಅಂತ ತಿಳ್ಕೊಂಡಂತಂದರೆ ಅನಂತ ರೂಪದಿಂದ ಪ್ರತಿಯೊಂದು ಅಣು ರೇಣು ತೃಣಕಾಷ್ಟಗಳಲ್ಲಿ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಆದ್ಯ, ಸೃಷ್ಟಿಯ ಮೊದಲಿದ್ದು ಸೃಷ್ಟಿಯನ್ನು ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳನ್ನು ಮಾಡ್ತಕ್ಕಂಥ ಆ ಪರಮಾತ್ಮ ಸಂತುಷ್ಟನಾದರೆ ಕಿಂತೈ ಗುಣವ್ಯತಿಕರೈಹಿ ಯೇ ಅನುಸಿದ್ಧ. ಈ ಸತ್ವರಜಸ್ತಮೋ ಗುಣಗಳ ವಿಕಾರದಿಂದ ಉಂಟಾಗಿರ್ತಕ್ಕಂಥ ಮೋಹ ಇತ್ಯಾದಿಗಳು ತಾನಾಗಿ ಹೊರಟೋಗ್ತವೆ. ಯಾವುದರಿಂದ ನಾವು ಪೀಡಿತರಾಗಿದ್ದೇವೆ, ಯಾವುದರಿಂದ ಭಗವಂತನದಿಂದ ದೂರ ಆಗಿದ್ದೇವೆ. ಧರ್ಮಾದಿಭಿಕ್ರಮ ಗುಣೇನ ನ ಕಾಂಕ್ಷಿತೇನ. ದೇವರನ್ನು ಬಯಸದೇ ಇದ್ದ ಧರ್ಮಾಚರಣೆ ಏನು ಪ್ರಯೋಜನ? ಸಾರಂ ಜುಷಾಂ ಚರಣಯೋ ಬಗಾಯ ತಮ್ನಃ. ಪರಮಾತ್ಮನನ್ನು ಸ್ತೋತ್ರ ಮಾಡತಕ್ಕಂತಹ ಭಗವಂತನೇ ನಮ್ಮ ಜೀವನದ ಸಾರ ಅಂಥೇಳಿ ಅವನ ಮಹಿಮೆಗಳನ್ನೇ ಹೇಳ್ತಾ ಅದರಲ್ಲೇ ಸಂತೋಷವನ್ನು ಪಡ್ತಕ್ಕಂಥ, ಅದನ್ನೇ ಕೇಳ್ತಾ ಸಂತೋಷಪಡ್ತಕ್ಕಂತಹ, ಅಲ್ಲಿ ಆ ಇರ್ತಕ್ಕಂಥ ಪರಮಾತ್ಮನ ಸಂತುಷ್ಟನಾಗ್ತಾನೆ. ಅಂಥವರ ಸೇವೆಯನ್ನು ಮಾಡೋಣ, ಅಂಥವರ ಸಂಗತಿಯನ್ನು ಮಾಡೋಣ, ಅವನ ಗಾಯನವನ್ನೇ ಕೇಳೋಣ, ಅವನ ಮಹಿಮೆಯನ್ನೇ ಕೇಳೋಣ, ಅವನ ಮಹಿಮೆಯನ್ನೇ ಹೇಳೋಣ. ಇಂಥ ಭಗವಂತ ಅನುಗ್ರಹ ನಿಶ್ಚಿತವಾಗಿಯೂ ನಮಗೆ ಆಗ್ತದೆ. ಇಲ್ಲಿ ಪ್ರಹ್ಲಾದ ಮೂರು ನಾಲ್ಕು ಮಹತ್ವಪೂರ್ಣವಾದ ತತ್ವಗಳನ್ನು ಹೇಳ್ತಾ ಇದ್ದಾನೆ. ಮೊದಲು ಪರಮಾತ್ಮನ ಹೇಗೆ ತಿಳಿದುಕೊಳ್ಬೇಕು? ಅನಂತ ಅಂತೇಳಿ ತಿಳ್ಕೊಳ್ಬೇಕು. ಅನಂತ ಅಂತ ತಿಳ್ಕೊಳ್ಬೇಕು ಅಂತಂದರೆ ಈ ಸಂಪೂರ್ಣ ಸೃಷ್ಟಿಗೆ ಎಲ್ಲ ಜಗತ್ತಿನಲ್ಲಿ ಎಷ್ಟೆಷ್ಟು ಕ್ರಿಯೆಗಳಿವೆ ಅವನೇ ಕಾರಣ. ಆದ್ದರಿಂದ ಅವನು ಆದ್ಯ. ದೇಶಕಾಲ ಗುಣಗಳಿಂದ ಅಪರಿಚ್ಛಿನ್ನ. ದೇಶವನ್ನೂ ಮೀರಿದ್ದಾನೆ, ಗುಣವನ್ನೂ ಮೀರಿದ್ದಾನೆ. ದೇಶ ಸೀಮಿತನಾಗಿಲ್ಲ. ದೇಶತಃ ಕಾಲತಃ ಗುಣತಃ
ಅನಂತನಾಗಿದ್ದಾನೆ. ಇಂಥ ಪರಮಾತ್ಮನನ್ನು ಸಂತೋಷಪಡಿಸಬೇಕು. ಬಾಲ್ಯದಿಂದಲೇ ನಮಗೆ ಬಂದಿರತಕ್ಕಂಥ ಏನು ಈ ವೈಷಯಿಕ ಸುಖಗಳು ಅಂತ ತಿಳ್ಕೊಂಡಂತೇನಿವೆ, ಈ ಪ್ರಾಕೃತ ವೈಷಯಿಕ ಸುಖಗಳು ಏನು ನಮಗೆ ಪ್ರಯೋಜನದಾಯಕವಾಗೋದಿಲ್ಲ. ಇವುಗಳನ್ನು ಬಿಟ್ಬಿಡೋಣ. ಆದರೆ ಈ ಗುಣಗಳಿಂದ ಎಲ್ಲಿ ಈ ಗುಣಗಳ ವಿಕೃತಿಯಲ್ಲ ಅಂತ ಮೋಕ್ಷವನ್ನು ಪಡೆಯಲಿಕ್ಕೆ ಪ್ರಯತ್ನಿಸೋಣ. ನಮ್ಮ ಉದ್ದೇಶ ಮೋಕ್ಷವಾಗಲಿ. ಆದ್ದರಿಂದಾಗಿ ಈ ಸುಖಗಳನ್ನು ಈ ಸ್ವರ್ಗಗಳನ್ನು ಬೇಡೋದು ಬೇಕಾಗಿಲ್ಲ, ಸಿಗ್ತವೆಯೋ. ಈ ಗುಣವನ್ನು ಮೀರಿ ಇರತಕ್ಕಂತಹ, ಈ ತ್ರಿಗುಣಗಳ ಅಧೀನವಾಗದೇ ಇರತಕ್ಕಂತಹ ಅಪ್ರಾಕೃತವಾದಂಥ ಆ ಮೋಕ್ಷ ನಮ್ಮ ಪ್ರಯೋಜನವಾಗಿರಬೇಕು. ಅದರ ಜೊತೆಯಲ್ಲಿ ಪರಮಾತ್ಮನ ಗುಣಗಳು ಅಂತ ತಿಳ್ಕೊಂಡಂತಕ್ಕಂಥ ಮಕರಂದವನ್ನು ಪಾನ ಮಾಡ್ತಕ್ಕಂತಹ ಭ್ರಮರದಂತೆ ಇರತಕ್ಕಂತಹ ಆ ಸಜ್ಜನರು ಅಂತೇನಿದ್ದಾರೆ, ಅವರು ಪರಮಾತ್ಮನ ಗುಣಗಳ ಮಕರಂದವನ್ನೇ ಈ ಜಗತ್ತಿನಲ್ಲಿರ್ತಕ್ಕಂಥ ವಸ್ತುಗಳಲ್ಲಿ ಪಡಿತಾ ಇರ್ತಾರೆ. ಅದರ ಆಸ್ವಾದನೆಯನ್ನು ಮಾಡ್ತಾ ಅದರಲ್ಲೇ ಸಂತೃಪ್ತರಾಗಿರ್ತಾರೆ. ಇಂಥ ಭಕ್ತರ ಸೇವೆ ಮಾಡುವ ಭಾಗ್ಯ ಸಿಕ್ಕರೆ ಸಾಕು, ಆ ಪರಮಾತ್ಮ ಅನುಗ್ರಹವಾಗ್ತದೆ. ಆದ್ದರಿಂದಾಗಿ ಅಣೋರಣೀಯಾನ್ ಮಹತೋಮಹೀಯಾನ್ ಆಗಿ ಸಕಲ ವಿರುದ್ಧ ಗುಣಗಳಿಗೆ ಆಶ್ರಯನಾಗಿರ್ತಕ್ಕಂಥವನು ಪರಮಾತ್ಮ ಒಳಗೆ ಇದ್ದಾನೆ, ಹೊರಗೂ ಇದ್ದಾನೆ. ಪರಮಾತ್ಮ ಒಳಗಿಲ್ಲ, ಹೊರಗೂ ಇಲ್ಲ. ಇದ್ದಾನೆ, ಇಲ್ಲ, ಇದೇನು ಒಳಗಿದ್ದು ವಿಕೃತನಾಗೋದಿಲ್ಲ, ಅದರಿಂದ ಇಲ್ಲ. ಹೊರಗೆ ಇದ್ದು ಈ ಯಾವುದೇ ರೀತಿಯಾಗಿರ್ತಕ್ಕಂಥ ಗುಣದ ಅಧೀನನಾಗಿಲ್ಲ, ಅದರಿಂದ ಇಲ್ಲ. ಪರಮಾತ್ಮ ಗುಣಗಳನ್ನು ಸ್ವೀಕಾರ ಮಾಡ್ತಾನೆ, ಗುಣಗಳನ್ನು ಸ್ವೀಕರಿಸುವುದಿಲ್ಲ. ಸಗುಣನೂ ಹೌದು, ನಿರ್ಗುಣನೂ ಹೌದು. ಸಗುಣ ಏಕೆ ಅಪ್ರಾಕೃತ ಅನಂತ ಗುಣಗಳಿಂದ ಕೂಡಿದ್ದಾನೆ ಸಗುಣ. ನಿರ್ಗುಣ ಏಕೆ ಪ್ರಾಕೃತ ಗುಣರಹಿತನಾಗಿದ್ದಾನೆ ನಿರ್ಗುಣ. ಆದ್ದರಿಂದಾಗಿ ಪರಸ್ಪರ ವಿರುದ್ಧವಾಗಿರ್ತಕ್ಕಂಥ ಗುಣಗಳಿಂದ ಸರ್ವತ್ರದಲ್ಲಿ ವ್ಯಾಪ್ತನಾಗಿರ್ತಕ್ಕಂಥ ಈ ಪರಮಾತ್ಮನ ಗುಣಗಾನ ಮಾಡ್ತಕ್ಕಂಥವರ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಆ ಸಜ್ಜನರ ಸೇವೆಯನ್ನು ಮಾಡಿದರೆ ಆಗ ಪ್ರಳಯ ಕಾಲದಲ್ಲಿ ದುರ್ಗಾದೇವಿಯಿಂದ ಪ್ರೇರಿತನಾದ ಪರಮಾತ್ಮ ಸೃಷ್ಟಿಯನ್ನು ಮಾಡಿ ನಮ್ಮ ಮೇಲೆ ಪರಮಾನುಗ್ರಹ ಮಾಡ್ತಾನೆ. ಅಂತಹ ಭಗವಂತನನ್ನು ಸಂತೋಷಪಡಿಸೋದು ಏನೂ ಕಠಿಣವಿಲ್ಲ. ನಾವು ಅಸುರ ಬಾಲಕರು. ಆ ಪರಮಾತ್ಮನ ಸಂತೋಷಪಡಿಸ್ಬೇಕಾದ್ರೆ ಏನು ಮಾಡಬೇಕು ಹೇಳ್ಬಿಡಿ, ಬೇಗ ಹೇಳು. ಪ್ರಹ್ಲಾದ, ಇವತ್ತಿನಿಂದ ಈಗಿನಿಂದಲೇ ಪ್ರಾರಂಭ ಮಾಡುತ್ತೇವೆ, ಈಗಿಂದಲೇ ಪ್ರಾರಂಭ ಮಾಡುತ್ತೇವೆ. ಪ್ರಹ್ಲಾದ ಹೇಳ್ತಾನೆ. ಪ್ರಹ್ಲಾದ ಮುಂದೆ ಹೇಳುವುದನ್ನೇ ಉಪನಿಷತ್ನಲ್ಲಿ ಒಂದು ಕಥೆ ಬರ್ತದೆ. ಅಸುರರು, ದೇವತೆಗಳು, ಮನುಷ್ಯರು 3 ಜನ ಬ್ರಹ್ಮದೇವ್ರ ಹತ್ರ ಹೋದ್ರಂತೆ. ಪ್ಲ್ಯಾನ್ ಮಾಡಿ ಹೋಗಿರಲಿಲ್ಲ. ಬ್ರಹ್ಮದೇವ್ರ ಹತ್ರ ನಮ್ಗೆ ಉಪದೇಶ ಪಡಿಬೇಕು ಅಂತ ಒಬ್ಬ ಮನುಷ್ಯನೂ ಬಂದ, ಈ ಕಡೆಯಿಂದ ಒಬ್ಬ ದೇವತೆನೂ ಬಂದ, ಈ ಕಡೆಯಿಂದ ಅಸುರನೂ ಬಂದ. 3 ಜನ ಏಕಕಾಲದಲ್ಲಿ ಬ್ರಹ್ಮದೇವರ ಎದುರು ಕೂತ್ಕೊಂಡಿದ್ದರು. ನಮಗೆ ಉದ್ಧಾರ ಆಗುವ ಉಪದೇಶವನ್ನು ಕೊಡಿ ಅಂತ ಕೇಳಿದ್ರು. ಇನ್ನು 3 ಜನ ಬೇರೆ ಬೇರೆ ಅಧಿಕಾರಿಗಳು ಪ್ರತ್ಯೇಕವಾಗಿ ಉಪದೇಶ ಮಾಡ್ಕೊಂಡು ಇನ್ನೊಬ್ಬರಿಗೆ ಬೇಸರಿಗೆ ಬರ್ತದೆ. ಅದರಿಂದ 3 ಜನರಿಗೆ ಕಾಮನ್ ಉಪದೇಶ ಕೊಡಬೇಕು ಅಂತ ತಿಳ್ಕೊಂಡು ಅಂತೇಳಿ ಬ್ರಹ್ಮದೇವರು ಹೇಳಿದರು, ದ ದ ದ, ಏ ಮನುಷ್ಯ ದ, ಏ ಅಸುರ ದ, ಏ ದೇವತೆಗಳೇ ದ. ಅವ್ರು ಕೇಳಿದ್ರು, ಪರಮಾತ್ಮ ಅರ್ಥ ಆಗಲಿಲ್ಲ. ಬಿಡಿಸಿ ಹೇಳು ಬ್ರಹ್ಮದೇವರೇ. ಬ್ರಹ್ಮದೇವರು ಹೇಳಿದ್ರು, ದೇವತೆಗಳೇ, ಎಲ್ಲ ಥರದ ಭೋಗ ನಿಮಗಿದೆ, ಅದರಲ್ಲಿ ಆಸಕ್ತರಾಗಬೇಡಿ. ದಮಧ್ವಂ, ಇಂದ್ರಿಯ ನಿಗ್ರಹಿಗಳಾಗಿರಿ, ಹೆಚ್ಚಿಗೆ ಭೋಗ ಮಾಡಬೇಡಿ ಅಂತ ಹೇಳಿದರು. ಅಸುರ ಹೇಳಿದ್ರು, ಮೊದಲು ಅವ್ರಿಗೆ ನನಗೆ ಹೇಳು,
ದಯಧ್ವಂ. ನೀವು ಕ್ರೂರರು, ಸುಮ್ಮನೆ ಅನವಶ್ಯಕ ತ್ರಾಸು ಕೊಡ್ತೀರಿ, ದಯ ಮಾಡಿ ಉದ್ಧತರಾಗ್ತೀರಿ. ಮನುಷ್ಯ ಹೇಳಿದ, ಅವರಿಬ್ಬರಿಗೂ ಹೇಳಿದ್ರೆ ನನಗೆ ಹೇಳಿಲ್ಲ. ದತ್ತ, ದಾನ ಕೊಡು, ಪರಮಾತ್ಮ ತಿರುಗಿ ವಾಪಸ್ ನಿನ್ನ ಕೊಡ್ತಾನೆ. ನಿನ್ನ ಹತ್ರ ವಿದ್ಯೆ ಇದೆ, ವಿದ್ಯೆ ದಾನ ಕೊಡು, ಅನಂತ ವಿದ್ಯೆ ಕೊಡ್ತಾನೆ. ದುಡ್ಡಿದೆ, ದುಡ್ಡು ದಾನ ಕೊಡು, ಅನಂತ ದುಡ್ಡು ಕೊಡ್ತಾನೆ. ನೀನೇನು ಕೊಡ್ತೀಯ ಅದನ್ನು ಅನಂತ ಮಾಡಿ ಕೊಡ್ತಾನೆ. ನಿನ್ನ ಹತ್ರ ನಿಂದೆ ಇದೆ, ಪರಮಾತ್ಮ ಎಲ್ಲರ ಕಡೆಯಿಂದ ನಿಂದೆ ಮಾಡಿಸುವಂತೆ ಮಾಡ್ತಾನೆ. ದೇವರಿಗೆ ಏನು ಕೊಡ್ತೇವೆ 1000 ಪಟ್ಟು ಕೊಡ್ತಾನೆ, ನೆನಪಿಟ್ಕೊಳ್ಳಿ. ದೇವರಿಗೆ ತುಪ್ಪ ವಾಸನೆ ಬರ್ತಾ ಇದೆ, ದೇವ್ರಿಗೆ ತುಪ್ಪಕ್ಕೆ ಉಪಯೋಗಿಸು, ನಿಮಗೂ ಅದೇ ಕೌಂಟ್ ತುಪ್ಪನೇ ಉಣಿಸ್ತಾನೆ, ನೆನಪಿಟ್ಕೊಳ್ಳಿ. ಆದ್ದರಿಂದಾಗಿ ದಮಧ್ವಂ ದಯಧ್ವಂ ದತ್ತ. ಇಲ್ಲಿ ಪ್ರಹ್ಲಾದನಿಗೆ ಅದೇ ಹೇಳ್ತಾ ಇದ್ದಾನೆ, ಅಸುರ ಬಾಲಕರೇ, ನೀವು ಅಸುರರ ಭಗವದ್ವೇಷ ಅಂತ ತಿಳ್ಕೊಂಡಂತೇನಿದೆ, ಈ ಭಗವದ್ವೇಷದಿಂದ ದೂರ ಇರಿ. ಮೋಕ್ಷದ ಇಚ್ಛೆಯನ್ನು ಮಾಡಿ, ಮೋಕ್ಷ ಕೊಡೋ ಪರಮಾತ್ಮನ ಹತ್ರ ಲೌಕಿಕ ಸುಖ ಬೇಡುವುದು ಮೂರ್ಖತನದ ಮಾತು. ಆ ಮೂರ್ಖತನದ ಮಾಡಬೇಡಿ. ಇನ್ನು ಮೋಕ್ಷವೂ ಕೂಡ ಸುಖಕ್ಕೋಸ್ಕರ ಅಲ್ಲ, ಮೋಕ್ಷದಲ್ಲಿ ದೇವರು ಯಾವಾಗ ದಿನ ದರ್ಶನ ಕೊಡ್ತಾನೆ, ಅದಕ್ಕೋಸ್ಕರ ಮೋಕ್ಷ. ಅದಕ್ಕೆ ಧರ್ಮಾರ್ಥ ಕಾಮಯಿತಿ ಯೋ ವಿಹಿತ ತ್ರಿವರ್ಗ ಇಕ್ಷಾತ್ರಯಿ ಶಮದಮೋ ಮನ್ಯೇ ತದೇತಮಖಿಲಂ ನಿಗಮಸ್ಯ ಸತ್ಯ ಸ್ವಾತ್ಮಾರ್ಪಣಂ ಸಸುಹೃದ ಪರಮಸ್ಯ ಪುಂಸಃ ಅಂತನ್ನುವ ಮಾತಿನಿಂದ ಉತ್ತರವನ್ನು ಕೊಡ್ತಾ ಇದ್ದಾನೆ ಪ್ರಹ್ಲಾದ. ದೈತ್ಯ ಬಾಲಕರು ಹಾಗಾದರೆ ಏನು ಮಾಡಬೇಕು? ಒಂದೇ, ಅಸುರರು ದಯಮಾಡಿ ಆಸುರಿ ಸ್ವಭಾವ ಬಿಟ್ಬಿಡಿ, ಆನಂತರ ವೈಷಯಿ ಸುಖದ ಇಚ್ಛೆ ಬಿಟ್ಬಿಡಿ, ಪರಮಾತ್ಮನ ದರ್ಶನವಾಗ್ತದೆ ದಿನಾಲು ಅಂಥೇಳಿ ಮೋಕ್ಷವನ್ನು ಬಯಸಿ ಪರಮಾತ್ಮನಿಗೆ ಶರಣು ಹೋಗಿ ಪರಮಾತ್ಮನ ಧ್ಯಾನ ಮಾಡಿ ಶ್ರವಣ ಮನನಾದಿಗಳಿಂದ ಪರಮಾತ್ಮನ ಪಡೆಯಿರಿ ಅಂತ ತಿಳ್ಕೊಂಡು ಕೇಳ್ತಾ ಇದ್ದಾನೆ. ಮತ್ತೆ ದೈತ್ಯ ಬಾಲಕರು ಪ್ರಯತ್ನ ಮಾಡ್ತಾರೆ. ಹಾಗಾದರೆ ವೇದ ಶಾಸ್ತ್ರಗಳನ್ನು ಅಧ್ಯಯನ ಮಾಡೋದು ವ್ಯರ್ಥ ಏನು? ವ್ಯರ್ಥ ಇಲ್ಲ, ಆದರೆ ಯಾವ ರೀತಿ ಮಾಡಬೇಕು ಅದನ್ನು ಮಾಡಬೇಕು ಅಂತ ಅನ್ನೋದನ್ನು ಪ್ರಹ್ಲಾದ ಹೇಳಿ ಪ್ರಾರಂಭ ಮಾಡ್ತಾನೆ. ಪ್ರಹ್ಲಾದ ಏನು ಹೇಳಿದ, ಮುಂದೆ ದೈತ್ಯ ಬಾಲಕರು ಏನು ಪ್ರಶ್ನೆ ಮಾಡಿದರು, ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇದು ಅಧ್ಯಕಥಾ ಪ್ರಸಕ್ತಿ. ಈ ಪ್ರಹ್ಲಾದನ ಉಪದೇಶ ನೆನಪಿನ ಇಟ್ಟುಕೊಳ್ಳಿ. ಅದಕ್ಕೆ ನಾನು ಹೆಡ್ಡಿಂಗ್ ಕೊಟ್ಟಿದ್ದೇನೆ, ನಾರದರು ಉಪದೇಶ ಮಾಡಿದ ಪ್ರಹ್ಲಾದ ಗೀತಾ ಇದು. ನಾರದರು ಪ್ರಹ್ಲಾದನಿಗೆ ಹೇಳಿದ, ಪ್ರಹ್ಲಾದನು ದೈತ್ಯ ಬಾಲಕರಿಗೆ ಹೇಳಿದ ಗೀತೆ. ನಾರದೋಪದಿಷ್ಟ ಪ್ರಹ್ಲಾದ ಗೀತಾ. ನಿನ್ನೆ ಸ್ವಲ್ಪ, ಇವತ್ತು ಮೊದಲೇ ಭಾಗ ಕೇಳಿದ್ದೀರಿ. ನಾಳೆ ನಾಡಿದ್ದು ಹೇಗಾನಾಗ್ತದೆ ಆ ಉಪದೇಶಗಳನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅಧ್ಯಕಥಾ ಪ್ರಸಕ್ತಿ. ಪುನಃ ಪುನಃ ಕೇಳಿ ನೆನಪಿನಲ್ಲಿಡಿ, ಸುಖ ಅನುಭವಿಸಲಿಕ್ಕೆ ಪ್ರಯತ್ನಿಸೋಣ. ಪರಮಾತ್ಮದಿಂದ ಸುಖ ಅನುಭವಿಸಲ್ಲ, ಪಡೆಯೋದಕ್ಕೋಸ್ಕರ ಪ್ರಯತ್ನಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು.